So, hello students, Lag Namaskara. Welcome to Vedantu, Karnataka. This is Basavaraj Sir, your biology master students. Lag Namaskara. Now, students, in the part 1, we finished algae. So, algae matte basic introduction ella mugittu students. Algae matte complete basic introduction in the part 1 alli full agittu. ಈಗ ಪಾರ್ಟ್ 2 ಅಲ್ಲಿ ನಾವು ಬ್ರಯೋಫೈಟ್ಸ್ ಮಾಡದ ಸರಿನಾ ಕಂಪ್ಲೀಟ್ ಬ್ರಯೋಫೈಟ್ಸ್ ಪಾರ್ಟ್ 2 ಅಲ್ಲಿ ಮಾಡದ ಮತ್ತೆ ಪಾರ್ಟ್ 3 ಮತ್ತೆ ಪಾರ್ಟ್ 4 ಅಲ್ಲಿ ಟೆರಡೋಫೈಟ್ಸ್ ಮಾಡದ ಸ್ಟೂಡೆಂಟ್ ಟೆರಡೋಫೈಟ್ಸ್ ಮಾಡದ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ನಾನು ಎವ್ರಿ ಸಿಂಗಲ್ ಲೈನ್ ಆಫ್ NCERT ನ ಹೇಳ್ಕೊಡ್ತೀನಿ ಆ ಲೈನ್ಸ್ ನ ಅರ್ಥ ಮಾಡ್ಕೊಳ್ಳಿ ಎಕ್ಸಾಮಿನೇಷನ್ ಅಲ್ಲಿ ಆ ಪಾಯಿಂಟ್ ಇಲ್ಲ ಆಗಿರ್ಬೋದು ಇಲ್ಲ ಕಾನ್ಸೆಪ್ಟ್ ಕ್ವೆಶ್ಚನ್ ಆಗಿರ್ಬೋದು ಈಸಿಯಾಗಿ ಸಾಲ್ವ್ ಮಾಡ್ತೀರಿ ಸ್ಟೂಡೆಂಟ್ ಈಸಿಯಾಗಿ ಸಾಲ್ವ್ ಮಾಡ್ತೀರಿ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಸೊ ಸ್ಟೂಡೆಂಟ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ವಿಡಿಯೋನ ಒಂದ್ಸತಿ ಬೇಗ ಲೈಕ್ ಮಾಡ್ಬಿಡಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ವಿಡಿಯೋನ ಒಂದ್ಸತಿ ಬೇಗ ಲೈಕ್ ಮಾಡಿ ಎಲ್ಲರೂ ಸ್ಟೂಡೆಂಟ್ಸ್ ಬೇಗ ವಿಡಿಯೋನ ಒಂದ್ಸತಿ ಲೈಕ್ ಮಾಡ್ಬಿಡಿ ಓಕೆ ಸ್ಟೂಡೆಂಟ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್ ಬನ್ನಿ ಸ್ಟಾರ್ಟ್ ಮಾಡೋದ ನಾವು ತುಂಬಾ ಸ್ಟೂಡೆಂಟ್ಸ್ಗೆ ಬ್ರಯೋಫೈಟ್ಸ್ ಅಂದ್ರೆ ಅಂತಾನೆ ಗೊತ್ತಿಲ್ಲ ಏನಂತ ಲೈಕ್ ನೀವು ಕಣ್ಮುಚ್ಕೊಂಡಿ ಆಲ್ಗೆ ಬಗ್ಗೆ ಯೋಚನೆ ಮಾಡಿ ಲೆಟ್ಸ್ ಸೇ ಆಲ್ಗೆ ಮೈಂಡ್ ಬರುತ್ತೆ ಬಟ್ ಅದೇ ನೀವು ಕಣ್ಣು ಮುಚ್ಕೊಂಡಿ ಲೆಟ್ಸ್ ಸೇ ಥಿಂಕ್ ಅಬೌಟ್ ಬ್ರಯೋಫೈಟ್ಸ್ ಅವಾಗ ಬಹುಶಃ ನಿಮ್ ಮೈಂಡ್ ಏನು ಬರಲ್ಲ ರೈಟ್ ಸೊ ದೀಸ್ ಆರ್ ದ ಬ್ರಯೋಫೈಟ್ಸ್ ನೋಡಿ ಈ ತರ ಇರುತ್ತೆ ಬ್ರಯೋಫೈಟ್ಸ್ ದೀಸ್ ಆರ್ ಕಾಲ್ಡ್ ಆಸ್ ಲಿವರ್ ವರ್ತ್ಸ್ ಇದೆ ಲಿವರ್ ವರ್ತ್ ಸ್ಟೂಡೆಂಟ್ಸ್ ಇದು ನೋಡಿ ದಿಸ್ ಇಸ್ ಆಲ್ಸೋ ಲಿವರ್ ವರ್ತ್ ಇದು ನಿಮ್ದು ಬುಕ್ ಅಲ್ಲೂ ಕೂಡ ಇದೆ ದಿಸ್ ರೈಟ್ ಹಿಯರ್ ಇಸ್ ಆಕ್ಚುಲಿ ಮಾರ್ಕೆನ್ಶಿಯಾ ನೋಡಿ ಇದೆ ಅದು ಇದೇ ಮಾರ್ಕೆನ್ಶಿಯಾ ಅದು ರಿಯಲ್ ಇಮೇಜ್ ಇದು ಇದೇ ಮಾರ್ಕೆನ್ಶಿಯಾ ಅದು ರಿಯಲ್ ಇಮೇಜ್ ಇದು ಮಾರ್ಕೆನ್ಶಿಯಾ ಅದು ಸೊ ಈ ಮಾರ್ಕೆನ್ಶಿಯಾ ಮೇಲೆ ನೀವು ನೋಡಬಹುದಾ ಇಲ್ಲಿ ರೌಂಡ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ವಾಟ್ that is called what students this round structures are called as gemmacup ಸ್ಟೂಡೆಂಟ್ ನೋಡಿದ್ರಾ ನೀವು ಇಲ್ಲಿ ನೋಡಿದ್ರೆ ಈ NCERT ಡಯಾಗ್ರಾಮ್ ಅಲ್ಲಿ ನೋಡಿ ಇಲ್ಲಿ ಜೆಮ್ಮೆಕಪ್ ಇದೆ ಅಲ್ಲಿ ಜೆಮ್ಮೆಕಪ್ ಇದೆ ನೋಡಿ ಜೆಮ್ಮೆಕಪ್ ಅಂತ ಸೊ ಇದೇ ಜೆಮ್ಮೆಕಪ್ ಈ ತರ ಕಾಣಿಸುತ್ತೆ ಸ್ಟೂಡೆಂಟ್ಸ್ ಈ ತರ ಕಾಣಿಸ್ಕೊಳ್ಳುತ್ತೆ ಸರಿನಾ ಸೊ ಜೆಮ್ಮೆಕಪ್ಸ್ ಆರ್ ಪ್ರೆಸೆಂಟ್ ಹಿಯರ್ ನಾವು ನೋಡಿ ಇದೆ ಲೀಫಿ ಥಾಲಸ್ so this right here is what students this right here is something called as markentia or type of liverworth now students adu bitre NCERT ನೋಡಿ ಸ್ಟೂಡೆಂಟ್ಸ್ ಈ ಡಯಾಗ್ರಾಮ್ ನೋಡಿದಿರಾ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಸ್ಟೂಡೆಂಟ್ಸ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಈ ಡಯಾಗ್ರಾಮ್ ನೋಡಿದಿರಾ ಎಲ್ಲರೂ ಕೂಡ ಬೇಗ ಹೇಳಿ ಸ್ಟೂಡೆಂಟ್ಸ್ ಕಮೆಂಟ್ ಅಲ್ಲಿ ಬೇಗ ಹಾಕಿ ಸ್ಟೂಡೆಂಟ್ಸ್ ಹ್ಯಾವ್ ಯು ಸೀನ್ ದಿಸ್ ಡಯಾಗ್ರಾಮ್ ಇನ್ ಯುವರ್ NCERT ನೋಡಿದಿರಾ ನೋಡಿಲ್ವಾ ಬೇಗ ಹೇಳಿ ಸ್ಟೂಡೆಂಟ್ಸ್ ಬೇಗ ಹೇಳಿ ಚಿನ್ನಿ ಬೇಗ ಸ್ಟೂಡೆಂಟ್ ನೋಡಿದಿರಾ ಇದನ್ನ ನೋಡಿರ್ತೀರಾ ಸ್ಟೂಡೆಂಟ್ಸ್ ಇದನ್ನ ನಾನೀಗ ರಿಯಲ್ ಇಮೇಜ್ ತೋರಿಸ್ತಾ ಇದ್ರದ್ದು ರಿಯಲ್ ಇಮೇಜ್ ನೋಡಿ ಈ ತರ ಇರುತ್ತೆ ರಿಯಲ್ ಇಮೇಜ್ ಇದು ದ ಬಾಟಮ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಗೆಮಿಟೋಫೈಟ್ ಮೇಲೆ ಇರೋದು ಸ್ಪೋರೋಫೈಟ್ ಇದು ಗೆಮಿಟೋಫೈಟ್ ಸ್ಪೋರೋಫೈಟ್ ಇದನ್ನ ನಿಮ್ಗೆ ಮತ್ತೆ ಹೇಳ್ಕೊಡ್ತೀನಿ ಆಮೇಲೆ ಚಿಂತೆ ಮಾಡಬೇಡಿ ಸ್ಟೂಡೆಂಟ್ಸ್ ವಾಟ್ ಇಸ್ ಗೆಮಿಟೋಫೈಟ್ ವಾಟ್ ಇಸ್ ಸ್ಪೋರೋಫೈಟ್ ಮತ್ತೆ ಹೇಳ್ಕೊಡ್ತೀನಿ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಗೆಮಿಟೋಫೈಟ್ ಇದು ಮೇಲೆ ಇರೋದೇನು ಇದು ಮೇಲೆ ಇರೋದು ಸ್ಪೋರೋಫೈಟ್ ಇದು ಸ್ಪೋರೋಫೈಟ್ ಮೇಲೆ ಇರೋದು ನೋಡಿ ಈ ತರ ಇರುತ್ತೆ ನೋಡೋದಕ್ಕೆ ಆಕ್ಚುಲಿ ಈ ತರ ಇರುತ್ತೆ ನೋಡಕ್ಕೆ ಇದು ನೀವು NCERT ನೋಡಿದ್ರು ಕೂಡ ಬರ್ದಿ ನೋಡಿ ಕೆಳಗಡೆದು ಗೆಮಿಟೋಫೈಟ್ ಮೇಲೆದು ಸ್ಪೋರೋಫೈಟ್ ಏನಪ್ಪ ಗೆಮಿಟೋಫೈಟ್ ಏನಪ್ಪ ಸ್ಪೋರೋಫೈಟ್ ನಾವು ಲೈಫ್ ಸೈಕಲ್ ಕಲಿಯೋದ ಇವತ್ತು ಸರಿನಾ ಇದು ನೋಡಿ ದಿಸ್ ಕಾಲ್ಡ್ ಆಸ್ ಹಾರ್ಸ್ ಟೇಲ್ ಇದು ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ ಚಿಂತೆ ಮಾಡಬೇಡಿ ಸ್ಟೂಡೆಂಟ್ಸ್ ಇದು ನೋಡಿ ಇದು ಕೂಡ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿರ್ತೀರಾ ಇದನ್ನ ದಿಸ್ ರೈಟ್ ಹಿಯರ್ ಇಸ್ ಕಾಲ್ಡ್ ಆಸ್ ಸ್ಪ್ಯಾಗ್ನಮ್ ಆರ್ ಪೀಟ್ ಮಾಸ್ ಇದು ರಿಯಲ್ ಆಗಿ ನೋಡಕ್ ಈ ತರ ಇರುತ್ತೆ ಸ್ಟೂಡೆಂಟ್ಸ್ ದಿಸ್ ಇಸ್ ಕಾಲ್ಡ್ ಆಸ್ ಪೀಟ್ ಮಾಸ್ ಸೊ ಸ್ಟೂಡೆಂಟ್ಸ್ ವಿತ್ ದಟ್ ಅಮೇಜಿಂಗ್ ಡಯಾಗ್ರಾಮ್ಸ್ ನಿಮ್ಮೆಲ್ಲರಿಗೂ ಕೂಡ ಮೈಂಡ್ ಅಲ್ಲಿ ಈಗ ಒಂದು ಇಮೇಜ್ ಸೆಟ್ ಆಗಿದೆ ಸೊ ವಿತ್ ದಟ್ ಬೀಯಿಂಗ್ ಸೆಟ್ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್ ಬನ್ನಿ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಎವ್ರಿ ಸಿಂಗಲ್ ಲೈನ್ ಆಫ್ NCERT ನ ಒಂದೊಂದು ವರ್ಡ್ ನ ಓದ್ಬಿಟ್ಟು ತಿಳಿಸ್ತೀನಿ ಸೊ ಎವ್ರಿ ಸಿಂಗಲ್ ಲೈನ್ ಇಸ್ ಗೋನ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ನೀವು ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಬರೀಬಹುದು ಯಾಕಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಸರಿನಾ ಸ್ಟೂಡೆಂಟ್ಸ್ ಸೊ ಬನ್ನಿ ವಿಲ್ ಸ್ಟಾರ್ಟ್ ವಿತ್ ದ ಮೀನಿಂಗ್ ಆಫ್ ಬ್ರಯೋಫೈಟ್ ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಮೀನಿಂಗ್ ಆಫ್ ಬ್ರಯೋ ಅಂದ್ರೆ ಏನು ಬ್ರಯೋ ಮೀನ್ಸ್ ವಾಟ್ ಸ್ಟೂಡೆಂಟ್ಸ್ ಬ್ರಯೋ ಮೀನ್ಸ್ ಮಾಸ್ ಫೈಟ್ಸ್ ಮೀನ್ಸ್ plant so these are moss plants they are also called as moss plant now students bryophytes are also called as amphibians of plant kingdom students one example kodi bega comment section alli what is any example of amphibian students yaradru one example of amphibians kodi bega amphibians frog salamander idella amphibians
Toad is amphibian. Amphibian then students, amphibians are what? They are organisms which can be found in water or land. Nimdu kappe tara frog can be seen on the land and the water. Edalu badakbodu adu, edalu badakbodu. So bryophytes are called as what? They are called as amphibians of plant kingdom. Yake students, very simple students, artha ಮಾಡ್ಕೊಳ್ಳಿ. They are called as amphibians of plant kingdom because they live on land. ಅದು ಅವರು ಲ್ಯಾಂಡ್ ಮೇಲೆ ಇರ್ತಾರೆ. These organisms are found on land, but they need water for fertilization ಮಾಡಬೇಕಂದ್ರೆ they need water. So without this water students, without this water where they undergo sexual reproduction, they cannot complete their life cycle. So life cycle na complete ಮಾಡಬೇಕಾದ್ರೆ they need water. So they land ಮೇಲೆ ಇದ್ದಾರೆ also, and students they are also called as your first land plants also. They are also called as what students? First land plants. Now what is their habitat ಅಂದ್ರೇನು? Habitat ಅಂದ್ರೆ ಅದರದು ಲೊಕೇಶನ್ ಎಲ್ಲಿ ಸಿಗುತ್ತೆ ನಮಗೆ ಇದು students. They are found in moist shady places. ಎಲ್ಲಿ ಸ್ವಲ್ಪ ತ್ಯಾವ ಇದೆ, ಇಟ್ಸ್ ಮಚ್ ಮೋರ್ ನೀರಾಗಿರೋ ಜಾಗ, ಸ್ವಲ್ಪ ಶೇಡ್ ಇದೆ ಅಲ್ಲಿ ಸ್ವಲ್ಪ ಲೈಟ್ ಸ್ವಲ್ಪ ಕಮ್ಮಿ ಆತ ಜಾಗದಲ್ಲಿ ಇರುತ್ತೆ ಇದು. They are found in moist shady places students, moist shady places. Okay, now students, now what is the meaning of thallus students? Artha ಮಾಡ್ಕೊಳ್ಳಿ. The meaning of thallus is very simple. Thallus is the plant body here. Thallus is students, thallus is nothing but the plant body is undifferentiated. When the plant body alli there is no root, there is no stem kuda illa illi, and no leaf illa illi. Okay, and when I say no stem, root or leaf, I mean true stem, true leaf and true root. So if that is not present, alli stem illa, root illa, leaf illa, such a plant is called as thallus. The plant body is called as thallus. Okay, so their plant body is called as what? Thallus, because they don't have stem, root or leaf. So il thallus iga ಎರಡು ತರ ಇರಬಹುದು. One is called as prostate, one is called as erect. Difference ಅರ್ಥ ಮಾಡ್ಕೊಳ್ಳಿ students. What is the meaning of prostate? Students, prostate ಅಂತಂದ್ರೆ let's say ಇದು soil. ಇದೇನಿದು soil. These thalli body will be very close to the soil. ಅರ್ಥ ಮಾಡ್ಕೊಳ್ಳಿ. Let's say this is the soil here. ಇದು soil ಇದು. ಈ ಪ್ಲಾಂಟ್ ಬಾಡಿ ಸಾಯಿಲ್ ಮೇಲೆ ಈ ತರ ಹಾರಿಜಾಂಟಲ್ ಬೆಳೀತಾ ಇರುತ್ತೆ. That is called as thalloid. So that is called as prostate, thalloid body. Prostate generally it is horizontal growth. One example ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇದು ನೋಡಿ ಸ್ಟೂಡೆಂಟ್ಸ್, ಇದು ನೋಡಿ ಇಲ್ಲಿ ಸ್ಟೂಡೆಂಟ್ಸ್, this is what? This is your prostate because it is growing horizontal to the soil. ಇದು ಸ್ಟೂಡೆಂಟ್ಸ್, ಇದು ಸಾಯಿಲ್ ಅಂತ ಅಂತಂದ್ರೆ ಸಾಯಿಲ್ ಮೇಲೇನೆ ಈ ತರ ಬೆಳೀತಾ ಇರುತ್ತೆ ಸಾಯಿಲ್. This is called as erect plant body. So bryophytes ಅಲ್ಲಿ ಎರಡು ತರ ಥಾಲಸ್ ಇರುತ್ತೆ. See, this is leaf like structure, stem like structure, root like structure. Root ಅಲ್ಲ ಅದು, root like structure ಅದು ಅಲ್ಲ, leaf like structure. So this is called erect plant body, prostate plant body. Okay, so prostate ಅಂದ್ರೆ ಏನು? Prostate ಅಂತಂದ್ರೆ it is horizontal, erect is always vertical growth. ಸ್ವಲ್ಪ ವರ್ಟಿಕಲ್ ಆಗಿರುತ್ತೆ ಪ್ಲಾಂಟ್ ಬಾಡಿ ಇದು. ನೋಡಿ ವರ್ಟಿಕಲ್ ಆಗಿರುತ್ತೆ ಪ್ಲಾಂಟ್ ಬಾಡಿ ಇದು. ದಿಸ್ ಇಸ್ prostate again, flat. Markantia is an example of prostate. ಅದು ಸಾಯಿಲ್ ಇದ್ರೆ ಸಾಯಿಲ್ ಮೇಲೆ ಬೆಳೀತಾ ಇರುತ್ತೆ, ಸಾಯಿಲ್ ಮೇಲೆ ಲೈನ್ ಆಗಿ ಬೆಳೀತಾ ಇರುತ್ತೆ. prostate plant body students, prostate plant body. Now students, now ಅರ್ಥ ಮಾಡ್ಕೊಳ್ಳಿ. Let's say this is the plant body, prostate plant body ಇದು. ಈ ಪ್ಲಾಂಟ್ ಬಾಡಿ ಮೇಲೆ ಟಾಪ್ ಪಾರ್ಟ್ ಇದೆ, ಟಾಪ್ ಪಾರ್ಟ್. ಈ ಟಾಪ್ ಪಾರ್ಟ್ ಮೇಲೆ there is something called as scales on the top, rhizoids on the bottom. So bottom side ಅಲ್ಲಿ there is something called as rhizoids. ಈ rhizoids ಏನು? Rhizoids are root like structure here. They can, students,
These rhizoids can be unicellular or multicellular in nature. ಎರಡು ಕೂಡ ಇದು ಇರಬಹುದು. Uni or multicellular rhizoids can be there. Rhizoids are present where students? At the bottom. ಕೆಳಗಡೆ ಬರ್ತಾ ಇರುತ್ತೆ ಈ ತರ ನೋಡಿ. ಇದು ನೋಡಿ ಇಲ್ಲಿ. ಇದು ರೈಸ್ ನೋಡಿ ಈ ತರ ರೈಸೋಯ್ಡ್ಸ್ ಕೆಳಗಡೆ ರೈಸೋಯ್ಡ್ ಬರ್ತಾ ಇರುತ್ತೆ ರೈಸೋಯ್ಡ್ಸ್ ಇಲ್ಲಿ ಇದೆ ನೋಡಿ ಪ್ಲಾಂಟ್ ಬಾಡಿ ಕೆಳಗಡೆಯಿಂದ ರೈಸೋಯ್ಡ್ಸ್ ಬರ್ತಾ ಇರುತ್ತೆ ರೈಸೋಯ್ಡ್ಸ್ ಓಕೆ ರೈಸೋಯ್ಡ್ಸ್ ಬರ್ತಾ ಇರುತ್ತೆ now students now one small recollection students in the case of algae main plant body was gametophyte or sporophyte students ನೆನಪಿದ್ಯಾ ಯಾರಾದರೂ students ನೆನಪಿದ್ಯಾ in the case of algae the main plant body was gametophyte or sporophyte the main plant body was what gametophyte illu kuda in the case of bryophytes the main plant body is called as gametophyte. Now students what is the meaning of gametophyte antantandre students main plant body is what let's say on the life cycle ide adardu hello Nandini let's say there is a life cycle of a organism. In that life cycle of the entire organism, if it is spending most of its time, adradu let's say life cycle is let's say 1 year. A 1 year life cycle alli 8 to 9 months ya stage alli iruttalla that is called as dominant stage. Let's say end ತಿಂಗಳು ಅದು gametophyte ಆಗಿದೆ ಮಿಕ್ಕಿದೆಲ್ಲ ತಿಂಗಳು sporophyte ಆಗಿದೆ. So main plant body becomes gametophyte. So ಒಂದು ವರ್ಷದಲ್ಲಿ ಜಾಸ್ತಿ ಟೈಮ್ ಯಾದಲ್ಲಿ ಇರುತ್ತಲ್ಲ that becomes main plant body here. So main plant body is gametophyte in the case of bryophyte students in the case of bryophytes. Okay students clear ಎಲ್ಲರಿಗೂ yes students is a Kannada channel clear students all of you smash your like button all of you quickly smash your like button all of you ಅರ್ಥ ಆಗಿದ್ರೆ main plant body is gametophyte students ಈ gametophyte ಮೇಲೆ sporophyte ತರ ಬೆಳೆಯುತ್ತೆ students. Now what are the sex organs students ನೀವು NCERT ಚೆಕ್ ಮಾಡಿದ್ರೆ ಸ್ಟೂಡೆಂಟ್ಸ್ NCERT ಚೆಕ್ ಮಾಡಿದ್ರೆ they have given you something called as archegoniophore and antheridophore ಸ್ಟೂಡೆಂಟ್ಸ್ ಈ archegoniophore ಮತ್ತೆ antheridophore sex organs ಆ friends tell me yes or no all of you tell me students yes or no students this antheridophore and archegoniophore are they the sex organs all of you yes or no bega heli students bega heli antheridophore and archegoniophore are they sex organs they are not students they are not the sex organs this antheridophore and archegoniophore are the stalk idiyala the stalk this stalk is called as an archegoniophore this stalk is called as antheridophore they are not the sex organs nenpirli idu they are not the sex organs then what is the sex organ students kanasi amele top part idu top part in the top part there is something called students in the top part there is something called as the sex organs are present itara irutte nodi the top part itara irutte idu male antheridia archegonia so antheridia is the male sex organ archegonia is the female sex organ so idu sex organs while these are just the stalk students kanasi stalk idike stalk nodi this is called as antheridophore illi archegoniophore so this antheridophore and archegoniophore these are just the stalks they are not the sex organs idra archegoniophore ಒಳಗಡೆ ಏನಿರುತ್ತೆ archegonia that is the sex organ illi antheridophore ಒಳಗಡೆ ಏನಿರುತ್ತೆ antheridia that is the sex organ so antheridia and archegonia are the sex organ students okay sex organs illi ನೋಡಿ ಬಂತಾ antheridia and archegonia friends clear point clear ado is this point clear to all of you students is this point clear to all of you what are the sex organs students sex organs antheridia and archegonia now students understand these sex organs are multicellular in nature arise on a stalk nodi arise on a stalk stalk andre ಏನು ಇದೆ stalk these are called as stalks female stalk is called as archegoniophore male stalk is called as antheridophore ಈ 4 ಅಂತ ಬಂದ್ರೆ it is a stalk 4 ಅಂತ ಬಂದ್ರೆ it is a stalk the stalk ಅಷ್ಟೇ ಅದು sex organ ಅಲ್ಲ ಅದು ಸರಿನಾ they are covered by a layer of sterile cells called as jacket so they have a jacket around them so all the sex organs are protected around the jacket students now ಇದು ನೋಡಿ
ನೆಕ್ಸ್ಟ್ ನೋಡಿ, ಇದೇ ಮೇಲ್ ಸೆಕ್ಸ್ ಆರ್ಗನ್, ಇದು ಆಂಥರೀಡಿಯಾ ಈ ತರ ಬರುತ್ತೆ. ಇದು ಗೆಮಿಟೋಫೈಟ್ ಅಂದ್ರೆ ಪ್ಲಾಂಟ್ ಬಾಡಿ, ಈ ಪ್ಲಾಂಟ್ ಬಾಡಿಯಲ್ಲಿ ಸೆಕ್ಸ್ ಆರ್ಗನ್ ಇದು ಆಂಥರೀಡಿಯಾ ಸೆಕ್ಸ್ ಆರ್ಗನ್. ಸ್ಟೂಡೆಂಟ್ಸ್, ಈ ಸೆಕ್ಸ್ ಆರ್ಗನ್ ಇಂದ, ಮೇಲ್ ಸೆಕ್ಸ್ ಆರ್ಗನ್ ಇಂದ ದೇರ್ ಆರ್ ಗ್ಯಾಮೇಟ್ಸ್ ಪ್ರೊಡ್ಯೂಸ್ಡ್. ನೋಡಿ ಇದು, these are the gametes. So what are these gametes called as? Students, what are these gametes called as from Antheridia? They are called as what? Biflagellated antherozoids. So all of you should know difference. Antheridia andre no, Antheridia is the male sex organ, Antheridiophore is the stalk, and antherozoids are the gametes. Students, ಈ ಡಿಫರೆನ್ಸ್ ಎಲ್ಲರೂ ಕ್ಲಿಯರಾ? ಏನ್ ರಿಪೀಟ್ ಮಾಡ್ಬೇಕಾ? ಬೇಗ ಹೇಳಿ. 3 things: Antheridia, Antheridiophore and antherozoids. ಈ 3 ಡಿಫರೆನ್ಸ್ ಎಲ್ಲರಿಗೂ ಕೂಡ ಗೊತ್ತಿರಬೇಕು. Antheridia is the sex organ here. Antheridia, antherozoids. Antherozoids are the gametes. Antheridiophore, that is the stalk here. ಇದು ನೋಡಿ, this is Antheridiophore is the stalk. So ಈ ಡಿಫರೆನ್ಸ್ ಎಲ್ಲರಿಗೂ ಕೂಡ ಗೊತ್ತಿರಬೇಕು. This difference should be clear to all of you students. This is called as gametophytic plant body, male gametophyte. Gametophytic plant body students, gametophytic plant body. ನೋಡಿ, ಇದು ಫೀಮೇಲ್ ನೋಡಿ ಸ್ಟೂಡೆಂಟ್ಸ್, ಫೀಮೇಲ್ ಅಲ್ಲಿ ಫೀಮೇಲ್ ಗೆಮೆಟೋಫೈಟ್ ಇದೆಯಾ ಪ್ಲಾಂಟ್ ಬಾಡಿ, ಆರ್ಕಿಗೋನಿಯಾ ಸೆಕ್ಸ್ ಆರ್ಗನ್. ಇದು ಒಳಗಡೆ ಗ್ಯಾಮೆಟ್, ಏನ್ ಗ್ಯಾಮೆಟ್? ಎಗ್ ಸೆಲ್. ಎಗ್ ಸೆಲ್ ಇಸ್ ದ ಗ್ಯಾಮೆಟ್ ಹಿಯರ್. ಸೊ ಈ ಎಗ್ ಸೆಲ್ ಮತ್ತೆ ಈ ಆಂಥ್ರೋಜಾಯ್ಡ್ಸ್ ಎರಡು ಫ್ಯೂಸ್ ಆದ್ರೆ ಏನಾಗುತ್ತೆ? ಎರಡು ಫ್ಯೂಸ್ ಆದ್ರೆ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಎರಡು ಫ್ಯೂಸ್ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಈ ಝೈಗೋಟು ಮುಂದೆ ಹೋಗ್ಬಿಟ್ಟು ಸ್ಪೋರೋಫೈಟ್ ನ ಮಾಡುತ್ತೆ. ಸ್ಪೋರೋಫೈಟ್ ನ ಮಾಡುತ್ತೆ, ಈ ತರ ಸ್ಪೋರೋಫೈಟ್ ನ ಮಾಡುತ್ತೆ. ಸೊ ಇದನ್ನ ನಿಮ್ಗೆ ಒಂದು ಲೈಫ್ ಸೈಕಲ್ ಹೇಳ್ಕೊಡ್ತೀನಿ. ಲೈಫ್ ಸೈಕಲ್ ಹೇಳ್ಕೊಡ್ತೀನಿ. ಲೈಫ್ ಸೈಕಲ್ ಅಲ್ಲಿ ಇದನ್ನ ಹೇಳ್ಕೊಡ್ತೀನಿ, ಹೆಂಗೆ ಎಂಬ್ರಿಯೋ ಇಂದ ಸ್ಪೋರೋಫೈಟ್ ಬಂತು ಅಂತ. ಚಿಂತೆ ಮಾಡಬೇಡಿ. ನೋಡಿ ಈ ತರ ಆಗುತ್ತೆ. ನೋಡಿ, ಮೇಲ್ ಗೆಮಿಟೋಫೈಟ್, ಇದು ಮೇಲ್ ಪ್ಲಾಂಟ್, ಇದು ಮೇಲ್ ಪ್ಲಾಂಟ್, ಇದು ಫಿಮೇಲ್ ಪ್ಲಾಂಟ್. ಇಲ್ಲಿಂದ ಬೈಫ್ಲಾಜೆಲೇಟೆಡ್ ಆಂಥೆರೋಜಾಯ್ಡ್ಸ್ ರಿಲೀಸ್ ಆಗುತ್ತೆ. ಬೈಫ್ಲಾಜೆಲೇಟೆಡ್ ಆಂಥೆರೋಜಾಯ್ಡ್ಸ್ ಇದು ನೀರಲ್ಲಿ ಸ್ವಿಮ್ ಮಾಡ್ಕೊಂಡ್ ಬರುತ್ತೆ, ಇಲ್ಲಿ ರೀಚ್ ಆಗುತ್ತೆ, ಆಮೇಲೆ ಫರ್ಟಿಲೈಸೇಷನ್ ಆಗುತ್ತೆ ಅವಾಗ. ಸೊ ದೇ ನೀಡ್ ವಾಟರ್ ಫಾರ್ ಫರ್ಟಿಲೈಸೇಷನ್. ಬ್ರಯೋಫೈಟ್ಸ್, ದೇ ನೀಡ್ ವಾಟರ್ ಫಾರ್ ಫರ್ಟಿಲೈಸೇಷನ್. ಸ್ಟೂಡೆಂಟ್ಸ್ ಬನ್ನಿ NCERT ಓದೋದ. ಈಗ NCERT ಓದೋದ. ಇದಾದ್ಮೇಲೆ ಏನೇ ಡೌಟ್ ಇದ್ರು ಕರೆಕ್ಟ್ ಕೇಳಿ ಸ್ಟೂಡೆಂಟ್ಸ್. ನಂಗೆ ಇದಾದ್ಮೇಲೆ ಏನೇ ಡೌಟ್ ಇದ್ರು ನನಗೆ ಕೇಳಿ, ಓಕೆನಾ? ಲೆಟ್ಸ್ ಗೋ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಗೋ. ಇದು ನೋಡಿ, ಬ್ರಯೋಫೈಟ್ಸ್ ಇನ್ಕ್ಲೂಡ್ ದ ವೇರಿಯಸ್ ಮಾಸಸ್ ಅಂಡ್ ಲಿವರ್ ಬರ್ಡ್ಸ್. ಎರಡು ಇದೆಯಲ್ಲಿ ಮಾಸ್ ಲಿವರ್ ಬರ್ಡ್ಸ್ ಎರಡು ಇದೆ. ದಟ್ ಆರ್ ಫೌಂಡ್ ಕಾಮನ್ಲಿ ಗ್ರೋಯಿಂಗ್ ಇನ್ ಸ್ಟೂಡೆಂಟ್ಸ್. ವಾಟ್ ಇಸ್ ದ ಹ್ಯಾಬಿಟ್ಯಾಟ್? ಮಾಯ್ಸ್ಟ್ ಶೇಡಿ ಏರಿಯಾಸ್. ಏನಿದು? This right here is the habitat. Idu habitat idu. Okay. In the hills, bryophytes are also called as what students? They are also called as amphibians of plant kingdom. Yake? Because they need water for fertilization. Okay. These plants can live in soil but depend on water for sexual reproduction. That is fertilization, students. They usually occur in, students, where do they occur? In damp, humid and shady localities. Again habitat only, habitat. Okay, now illi one point kodidare nimge, that is economic importance. Economic importance of bryophytes kodidare nodi illi. They play an important role in plant succession. Idan ivel kodidare last nimge, important plant succession. Plant succession on bare rock soil. Idu economic importance kodidare ondilli. What is the plant succession, especially called as xeric succession ಅಂದ್ರೆ ಏನು? ಲಾಸ್ಟ್ ಅಲ್ಲಿ ಕೊಡ್ತೀನಿ ನಿಮಗೆ, ಲಾಸ್ಟ್ ಅಲ್ಲಿ ಅದನ್ನ ಸ್ಟೂಡೆಂಟ್ಸ್. ಇದು ನೋಡಿ, ಈ ಪ್ಲಾಂಟ್ ಡಯಾಗ್ರಾಮ್ ಇದು ನಿಮಗೆ ಬರದಾ ನೋಡಿ, ಗೆಮೆಟೋಫೈಟ್, ಸ್ಪೋರೋಫೈಟ್, ಸ್ಪ್ಯಾಗ್ನಮ್. ಓಕೆ ಸ್ಟೂಡೆಂಟ್ಸ್, ಈ ಪ್ಯಾರಾಗ್ರಾಫ್ ತುಂಬಾ ಇಂಪಾರ್ಟೆಂಟ್. Now let's try to understand every single line given here for a better clarity. Students, start madava, all of you. Start madava. Students, shall we start, all of you? All of you, shall we start? Okay. They play an important role in plant succession. Okay, this is economic importance. The plant body of bryophyte, students, plant body of bryophyte is more differentiated than the algae. Algae kinta ಸ್ವಲ್ಪ differentiation ಜಾಸ್ತಿ ಇದೆ ಇಲ್ಲಿ. Algae ಕಿಂತ differentiation ಜಾಸ್ತಿ ಇದೆ ಇಲ್ಲಿ, ಈಗ ಜಾಸ್ತಿ ಇದೆ. Students, ಥಾಲಸ್ ಅಂದ್ರೆ ಏನು?
all of you students, thallus ಅಂದ್ರೆ ಏನು? Thallus ಅಂತಂದ್ರೆ all of you, it doesn't have true stem, it doesn't have true root, it doesn't have true leaf. Thallus illa. But thallus can be two types, ಒಂದು horizontal, ಒಂದು vertical. Yes or no students? See, prostate or erect. It can be prostate or erect student. Prostate or erect it can be. Okay, and attached to the substratum by unicellular or multicellular rhizoids. Rhizoids are your root-like structures. Rhizoids are the root-like structures here. Root-like structures. They lack true root, stem, or leaf. Adike we call them thallus. We call that thallus. That's why thallus. Okay. They may possess root-like, leaf-like, stem-like structures. Now, the main plant body of bryophyte is haploid. Students, nenpirli. The main plant body of bryophyte, what? Main plant body is what? Main plant body is, it's sporophyte bantu. Students, main plant body is called as what? Gametophyte. And this gametophyte is always haploid in nature. Sporophyte is diploid in nature. Haploid students, haploid antantandre, haploid andre no, haploid andre one set of chromosomes. Here they have two sets of chromosomes, 23 23 namtara diploid. They are diploid, right? 23 23. Here they have only 123 chromosomes, only one set. Here two sets. Now students, now understand all of you. Now haploid. So students, main plant body is what? Main plant body is haploid here. Main plant body of the bryophyte is haploid. Okay, it produces gametes, hence it is called as gametophyte. So gametophyte yavattu kuda ಏನು ಮಾಡುತ್ತೆ? Gametes na release ಮಾಡುತ್ತೆ. Gametophyte yavattu kuda gametes na release ಮಾಡುತ್ತೆ. The sex organs in bryophyte, students, what are the sex organs here? Antheridium4, archegoniophore, Allah. Antheridium4 and archegoniophore are not the sex organs here. See, the sex organs in bryophytes are multicellular. Obviously, the students, they are multicellular. The male sex organ is called as antheridium or antheridia. This antheridium or antheridia, they produce biflagellated anthrozoids. These are the gametes. These are the gametes. These are the gametes. Okay, these are gametes here. The female sex organ is called as archegonia, which is a flask-shaped structure producing a single egg. Single egg. Students, idna kalthva navilli ನೋಡಿ ಕಲ್ತಿದ್ದೇವೆ ನಾವು ನೋಡಿ. This is what we learned here. Antheridia, anthrozoids. Archegonia, egg cell. Same point to point we are learning, students. Point to point. Okay, point to point right now. Now students, now anthrozoids, gametes here, gametes. The anthrozoids are released into water where they come in contact with the archegonia and anthrozoids fuse with the egg to produce a zygote. Adna kalsa now students, anthrozoids matte egg fuse agi zygote na produce ಮಾಡಿ students, zygote na produce ಮಾಡುತ್ತೆ, zygote. The zygotes do not undergo reduction division. Andeno, they do not undergo, students, reduction division is what? Reduction division is meiosis. Adu meiosis ogalla anತಾರೆ ಅದು. They do not undergo meiosis. Okay, archegonia or archegonium, single and plural. Single and plural, that's the difference. So like like we say child, children, child means children, ಹೇಳ್ತೀವಲ್ಲ, single and plural, same meaning. Okay, there's no difference. ಎರಡು ಒಂದೇ, ಅದು ಎರಡು ಕೂಡ ಒಂದೇ. ಆರ್ಕಿಗೋನಿಯಾ, ಆರ್ಕಿಗೋನಿಯಂ ಎರಡು ಒಂದೇ. ಸಿಂಗಲ್ ಅಂಡ್ ಪ್ಲೂರಲ್ ಅಷ್ಟೇ ಡಿಫ್ರೆನ್ಸ್. ಓಕೆ, ಇಲ್ಲಿ ಸಿಂಗಲ್ ಅಂದ್ರೆ ಪ್ಲೂರಲ್ ಅಂದ್ರೆ ಆರ್ಕಿಗೋನಿಯಂ, ಡಿಫ್ರೆನ್ಸ್ ಅಷ್ಟೇ, ಡಿಫ್ರೆನ್ಸ್ ಏನಿಲ್ಲ ಇಲ್ಲಿ. ಓಕೆ ನೋ ಸ್ಟೂಡೆಂಟ್ಸ್, ಈ ಪಾಯಿಂಟ್ ಇಂದ ನಿಮಗೆ ಬೇರೆ ಟೈಮ್ ನೆಕ್ಸ್ಟ್ ಅಲ್ಲಿ ಕೊಡ್ತೀನಿ. ಈಗ ಈ ಪಾಯಿಂಟ್ ಇಂದ ನಾನು ನಿಮಗೆ ಲೈಫ್ ಸೈಕಲ್ ಅಲ್ಲಿ ಕೊಡ್ತೀನಿ, ಯಾಕಂದ್ರೆ ಇದು ಅರ್ಥ ಆಗಲ್ಲ ಹಂಗೆ. ಈಗ ಅದು ಯು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಹಂಗೆ ಅರ್ಥ ಆಗಲ್ಲ ಇದು. ಓಕೆ, ಸೊ ಒಂದು ಸೆಕೆಂಡ್, ತುಂಬಾ ಮೇಲೆ ಹೋಯ್ತಾ? ಸ್ಟೂಡೆಂಟ್ಸ್ ಒಂದು ತಪ್ಪಾಗ್ಬಿಡ್ತಿಲ್ಲಿ ಇದು. ಇದನ್ನ
ಒಂದು ನಿಮಿಷ ಕಾಪಿ ಮಾಡ್ಬಿಡೋಣ, ಇಲ್ಲಿಂದ ರಿಮೂವ್ ಮಾಡೋಣ. ಒಂದು ನಿಮಿಷ ಪೇಸ್ಟಿಂಗ್ ಮಾಡೋದನ್ನ ಪೇಸ್ಟ್ ಆಯ್ತು. ಇವು ಲೈನ್ ಕಾಣಿಸಲ್ಲ ಅಂತ, ಇದೊಂದು ಲೈನು. ಓಕೆ, ಸೊ ಈ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಲ್ಲ ಏನಾಯ್ತು. ಫಾರ್ ದೀಸ್ ಪಾಯಿಂಟ್ಸ್ ಐ ವಿಲ್ ಶೋ ಯು ಸಮ್ ಲೈಫ್ ಸೈಕಲ್, ಏನಾ ಲೈಫ್ ಸೈಕಲ್ ಕೊಡ್ತೀನಿ ಅದಕ್ಕೆ ನೋಡಿ ಸ್ಟೂಡೆಂಟ್ಸ್. ನೌ ಐ ವಾಂಟ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್ ಎಷ್ಟು ತರ ಬ್ರಯೋಫೈಟ್ಸ್ ಇದೆ ಸ್ಟೂಡೆಂಟ್ಸ್. ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ಬ್ರಯೋಫೈಟ್ಸ್. ಓಕೆ, 3 ಮೇನ್ ಟೈಪ್ಸ್ ಆಫ್ ಬ್ರಯೋಫೈಟ್ಸ್: mosses, liverworts, hornworts. 3 different types of bryophytes. ಇದು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. These 2 are part of your syllabus. ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡುವ. ಓಕೆ, ಸ್ಟಾರ್ಟಿಂಗ್ ವಿತ್ these are mosses. ಸ್ಟೂಡೆಂಟ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ನಲ್ಲ ಡಯಾಗ್ರಾಮ್ಸ್. These are mosses. These are liverworts. Liverworts ಸ್ಟೂಡೆಂಟ್ಸ್. ನೋಡಿ liverworts ಈ ತರ ಇರುತ್ತೆ ನೋಡಕ್ಕೆ. liverworts ಈ ತರ ಇರುತ್ತೆ ನೋಡಿ ಸ್ಟೂಡೆಂಟ್ಸ್, ಈ ತರ ಇರುತ್ತೆ ನೋಡಿ liverworts ನೋಡೋದಕ್ಕೆ. ಓಕೆ, ನೋಡಿ liverworts ಇದು liverworts ಸ್ಟೂಡೆಂಟ್ಸ್. liverworts ಸ್ಟೂಡೆಂಟ್ಸ್ ಏನಿರುತ್ತೆ? ಇನ್ ಮೋಸ್ಟ್ liverworts ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ಳಿ, ಥಾಲಸ್ ಇಸ್ ಅನ್ಡಿಫರೆನ್ಶಿಯೇಟೆಡ್. ಅಂದ್ರೆ ಏನು? ದೇರ್ ಇಸ್ ನೋ ರೂಟ್, ದೇರ್ ಇಸ್ ನೋ ಸ್ಟೆಮ್, ದೇರ್ ಇಸ್ ನೋ ಲೀಫ್, ಏನೂ ಇಲ್ಲ ಇಲ್ಲಿ. ಅನ್ಡಿಫರೆನ್ಶಿಯೇಟೆಡ್. ಥಾಲಸ್ ಇಸ್ dorsiventral and dichotomy branched. ಅರ್ಥ ಏನು? It has a dorsal side, ventral side. So it has 2 different sides. Dorsal side, ventral side ಎರಡು ತರ ಇದೆ ಇಲ್ಲಿ. Dorsal side, ventral side ಎರಡು ಬೇರೆ ಬೇರೆ ಸೈಡ್ಸ್ ಇರುತ್ತೆ, ಸರಿನಾ? The thallus is dorsiventral and closely appressed. It is closely appressed to the substratum. ಅರ್ಥ ಏನು? Let's say this is soil. ಇದು ಸಾಯಿಲ್ದು ಜಸ್ಟ್ ಮೇಲೆ ಇರುತ್ತೆ. ಸಾಯಿಲ್ದು ಜಸ್ಟ್ ಮೇಲೆ ಈ ತರ ಬೆಳೀತಾ ಇರುತ್ತೆ, ಈ ತರ ಜಸ್ಟ್ ಸಾಯಿಲ್ ಮೇಲೆ. ಇಲ್ಲಿ ನಮ್ಗೆ ಇಲ್ಲಿ ರೈಸೋಯ್ಡ್ಸ್ ನೋಡ್ಬೋದು, ರೈಸೋಯ್ಡ್ಸ್ ನೋಡ್ಬೋದು, ಈ ತರ ರೈಸೋಯ್ಡ್ಸ್. ಸೊ a leafy members have tiny leaf like appendages. ಈ ತರ ನೋಡಿ, let's say leafy member ಇದೆ ನಮ್ಮ ಹತ್ರ. leafy members ಅಲ್ಲಿ we can see structure like this. ಇದು leafy members ನೋಡಿ. The leafy members have tiny leaf like appendage in 2 rows. ನೋಡಿ, 2 rows of stem like structure. ಇಲ್ಲಿ these rhizoids here, these rhizoids students, these rhizoids here, ಇದೆಲ್ಲ ಇದು rhizoids are unicellular and unbranched. Okay, unbranched students, ಇದು that is your liverworts ನೋಡಿ, and unbranched, unicellular and unbranched rhizoids. Now students, now ಇಲ್ಲಿ 3 ತರ ರಿಪ್ರೊಡಕ್ಷನ್ ಆಗುತ್ತೆ: ವೆಜಿಟೇಟಿವ್, asexual, sexual. 3 ತರ ರಿಪ್ರೊಡಕ್ಷನ್ ಇಲ್ಲಿ ಸ್ಟೂಡೆಂಟ್ಸ್. ವೆಜಿಟೇಟಿವ್ ಸ್ಟೂಡೆಂಟ್ಸ್ ಬೈ ಫ್ರಾಗ್ಮೆಂಟೇಷನ್ ಇರುತ್ತೆ, ಅದೇ ಇರುತ್ತೆ ಸೇಮು. ಬಟ್ ಹೌ ಇಸ್ ಸ್ಟೂಡೆಂಟ್ಸ್ asexual reproduction here? Asexual reproduction is how? By Jemme cup. So Jemme cup ನೋಡೋದು ಸ್ಟೂಡೆಂಟ್ಸ್, ಅಲ್ಲಿ ನೋಡೋದಲ್ಲ ನಾವಿಲ್ಲಿ ಈ ಥಾಲಸ್ ಮೇಲೆ there are small round structures everywhere. ಥಾಲಸ್ ಮೇಲೆ these are called as Jemme cups. Round Jemme cups on the top, round or Jemme cups here. See, Jemme cups have green multicellular asexual bud. Students, ಈ Jemme cup ಒಳಗಡೆ, hello Luna, ಈ Jemme cup ಒಳಗಡೆ ಏನಿದೆ? ಒಳಗಡೆ ಈಗ small buds ಇದೆ, small buds ಒಳಗಡೆ. That is called as Jemme buds. ಈ Jemme buds ಮುಂದೆ ಹೋಗ್ಬಿಟ್ಟು ನ್ಯೂ ಪ್ಲಾಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ. So that is basically a type of asexual reproduction. All of you, that is called as what? That is called as asexual reproduction with the help of Jemme cup. So Jemme cup are present, students. Wait, Jemme cup are present on the thallus. Thallus ಮೇಲೆ Jemme cups ಇರುತ್ತೆ. Thallus ಮೇಲೆ Jemme cups ಇರುತ್ತೆ. ಸ್ಟಾರ್ಟಿಂಗ್ ನೋಡಿ, ಇದು these are called as Jemme cups everywhere. ಇದು thallus, plant to thallus ಇದು. There is no true stem, there is no true leaf, nothing. Just Jemme cups everywhere. Jemme cups. For asexual reproduction, Jemme cups are involved for asexual reproduction. Involved in asexual reproduction. Jemme cups.
In the case of liverworts ಇರುತ್ತೆ ನೋಡಿ ಈ ತರ ಸ್ಟೂಡೆಂಟ್ಸ್ ಈ ತರ ಇರುತ್ತೆ. Now what about sexual reproduction students? Sexual reproduction is oogamous type. ಇಲ್ಲಿ ನಮ್ಮ ಹತ್ರ ಮೇಲ್ ಪ್ಲಾಂಟ್ ಬೇರೆ ತರ ಇದೆ ಸ್ಟೂಡೆಂಟ್ಸ್, ಬೇರೆ ಬೇರೆ ಇದೆ ಇಲ್ಲಿ. ಮೇಲ್ ಪ್ಲಾಂಟ್ ಫೀಮೇಲ್ ಪ್ಲಾಂಟ್ ಸಪರೇಟ್ ಇಲ್ಲಿ ಸಪರೇಟ್ ಮೇಲ್ ಪ್ಲಾಂಟ್ ಫೀಮೇಲ್ ಪ್ಲಾಂಟ್ ಸಪರೇಟ್ ಇರುತ್ತೆ ಇಲ್ಲಿ ಸಪರೇಟ್ ಇರುತ್ತೆ ನೋಡಿ. ಮೇಲ್ ಪ್ಲಾಂಟ್ ಫೀಮೇಲ್ ಪ್ಲಾಂಟ್. ಮೋಸ್ಟ್ liverworts are dioecious. ಅರ್ಥ ಏನು ಸ್ಟೂಡೆಂಟ್ಸ್? ವಾಟ್ ಇಸ್ ದ ಮೀನಿಂಗ್ ಆಫ್ dioecious? ಸ್ಟೂಡೆಂಟ್ಸ್ ಬೇಗ ಕಮೆಂಟ್ ಅಲ್ಲಿ ಹೇಳಿ. What is the meaning of die? 1 or 2? All of you. Tell me students. All of you tell me. Die means 1 or 2. Anyone who can tell me students? Die andre no. 1 or 2. Die means what? 2. Die andre 2. Escheus andre no. Thallus. So here we can find two different thallus here. We can find what? Two different thalli. We have a male thalli, female thalli. ಈ ಮೇಲ್ ಥಾಲೈ ಏನ್ ಬರುತ್ತೆ? ಆಂಥರಿಡಿಯೋಫೋರ್ ಇರುತ್ತೆ. ಆಂಥರಿಡಿಯೋಫೋರ್ ಜೊತೆಗೆ ಆಂಥರಿಡಿಯಾ ಇರುತ್ತೆ. ಆಂಥರಿಡಿಯಾ ಜೊತೆಗೆ ಆಂಥ್ರೋಜಾಯ್ಡ್ಸ್ ಇರುತ್ತೆ. ಅದೇ ಇಲ್ಲಿ ಸ್ಟೂಡೆಂಟ್ಸ್ ಆರ್ಕಿಗೋನಿಯೋಫೋರ್ ಅಲ್ಲಿ ಆರ್ಕಿಗೋನಿಯಾ ಇರುತ್ತೆ. ಆರ್ಕಿಗೋನಿಯಾ. ಈ ಆರ್ಕಿಗೋನಿಯಾದಲ್ಲಿ ಎಗ್ ಸೆಲ್ ಇರುತ್ತೆ. ಎಗ್ ಸೆಲ್ ಇಲ್ಲಿ ಆಂಥರಿಡಿಯಾ ಇರುತ್ತೆ. ಆಂಥರಿಡಿಯಾ ಅದರಲ್ಲಿ ಆಂಥೆರೋಜಾಯ್ಡ್ಸ್ ಇರುತ್ತೆ. ಆಂಥ್ರೋಜಾಯ್ಡ್ಸ್ ಬೈಫ್ಲರ್ ಆಂಥ್ರೋಜಾಯ್ಡ್ಸ್ ಇರುತ್ತೆ. ಸೊ ಮೇಲ್ ಥಾಲೈ ಫೀಮೇಲ್ ಥಾಲೈ. ಸ್ಟೂಡೆಂಟ್ ಡೌಟ್ ಬೇಗ ಸ್ಟೂಡೆಂಟ್ ಬೇಗ ಡೌಟ್ ಕೇಳಿ. ಡೌಟ್ಸ್ ಆಗ್ತಾ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಐ ವಿಲ್ ರಿಪ್ಲೈ ಟು ಇಟ್ ಫ್ರೆಂಡ್ಸ್. ಓಕೆ. ಸೊ ಮೇಲ್ ಥಾಲೈ ಫೀಮೇಲ್ ಥಾಲೈ ಎರಡು ಬೇರೆ ಬೇರೆ ಥಾಲಸ್. ಸ್ಟೂಡೆಂಟ್ಸ್ meaning of thallus is there is no proper root, there is no proper shoot, there is no proper leaf. That is the thallus. Okay. Gemme kabdu asexual reproduction alli to make a new plant aste. The whole point of gemme cup is to make a new plant aste. Sexual reproduction alli there is no students. Sexual reproduction alli there is no involvement of gemme cup. Gemme cup is only involved in asexual reproduction. One chick example kodtini. Let's say in the case of let's say onion students ನಿಮಗೆ ಗೊತ್ತು ನಾವು ಆನಿಯನ್ ಪ್ಲಾಂಟ್ ನ ಸ್ವಲ್ಪ ಕಟ್ ಮಾಡಿ ಹಂಗೆ ಇಟ್ಬಿಟ್ರೆ ಏನಾಗುತ್ತೆ? ಆ ಆನಿಯನ್ ಗಿಡ ಬೆಳ್ಕೊಂತ ಸುಮ್ಮನೆ ಹಂಗೆ ಬೆಳ್ಕೊಂತ ಆನಿಯನ್ ಗಿಡ ಪ್ರೊಪಗೇಷನ್. ಲೆಟ್ಸ್ ಸೇ ಸ್ಟೂಡೆಂಟ್ಸ್ ಲೆಟ್ಸ್ ಸೇ ನಾವು ಸ್ವಲ್ಪ ಜಿಂಜರ್ ನ ಕಟ್ ಮಾಡಿದ್ವಿ. ಜಿಂಜರ್ ಗೊತ್ತಲ್ಲ ಜಿಂಜರ್ ರೈಟ್? ಶುಂಠಿನ ಕಟ್ ಮಾಡಿಬಿಟ್ಟು ಒಂದು ಗಿಡದಲ್ಲಿ ಇಟ್ಬಿಟ್ವಿ ನಾವು ಮಣ್ಣಲ್ಲಿ ಇಟ್ಬಿಟ್ವಿ. We kept in the soil. After some time it will grow into a new plant. That is called as vegetative propagation. Yes or no? That is called as vegetative propagation. Idu kuda ankolli students. Gemme cup is also type of propagation only, but by a formation of a small bud. Bud create agutte illi bud called as gemme bud. Okay. Clear students? Clear ah? Rakshita clear ah? Gemme cup is only involved in asexual reproduction, not in sexual. Sexual barala adu. Sexual reproduction in students, sexual reproduction we have different. I'll teach you sexual reproduction. Okay students, idu nodi. Students liverworts odi bega onti miss madodu navu illi. The economic components samaya kodtini. Life students. Okay. We'll go basics odada ಎಷ್ಟು ಆಗುತ್ತೆ ಅಷ್ಟು ನೋಡೋದು ನೋಡಿ. The liverworts grow usually in the moist, shady habitats. Again, same habitat. Such as banks of your streams, marshy ground, damp soil, bark of a tree, and deep in the woods. Yell tumba students, yell tumba, just in neerala irutte alli beliyatidu. Sarna? Now, the plant body of liverwort is thalloid. Artha ಏನು students thalloid andre? Thalloid ಅಂತಂದ್ರೆ there is no stem, there is no root, there is no leaf. It is thalloid. So it is bit thalloid here. Example is Markantia of liverwort. Example is Markantia. The thallus is dorsiventral and closely oppressed to the substratum. Idu substratum ಅಂತಂದ್ರೆ ಅದರ ಮೇಲೆ ಈ ತರ ಬೆಳಿತಾ ಇರುತ್ತೆ ಫ್ಲಾಟ್ ಆಗಿ. ಸರಿ ಸ್ಟೂಡೆಂಟ್ಸ್. The leafy members ಹೇಳ್ಕೊಟ್ಟೆ ಆಗಲಿ ನಿಮಗೆ. Tiny leaf-like appendages in two rows of the stem-like structure. Asexual reproduction in liverworts takes place by fragmentation. One type of asexual reproduction, fragmentation of thalli, or formation of a special structure called as gemme cup. So gemme cup are type of your asexual reproduction, part of your asexual
reproduction. So students, gemme are green multicellular asexual bud. So ಈ gemme cup ಒಳಗಡೆ ಕಪ್ ಇದೆ ಕಪ್ಪು, ಆ ಕಪ್ ಒಳಗಡೆ ಏನಿದೆ, ಆ ಕಪ್ ಒಳಗಡೆ ಜಮ್ಮೆ ಬಡ್ ಇದೆ, ಜಮ್ಮೆ ಬಡ್. ಸೊ ಜಮ್ಮೆ ಬಡ್ ಪ್ರೆಸೆಂಟ್ ಇನ್ಸೈಡ್ ದ ಕಪ್, ಆ ಕಪ್ ಒಳಗಡೆ ಜಮ್ಮೆ ಬಡ್ ಇದೆ, ಜಮ್ಮೆ ಬಡ್ ಇದೆ ಸ್ಟೂಡೆಂಟ್ಸ್, which develop into a small receptacle called as gemme cup located in the thalli. Gemme becomes detached from the parent body and germinate to form a new individual. ನೋಡಿ ಅದು ಸ್ಟೂಡೆಂಟ್ಸ್ ನೀವು ಕಲ್ತೀರಾ ಬಡ್ಡಿಂಗ್ ಅಂತ, ಕಲ್ತೀರಾ ಬಡ್ಡಿಂಗ್ ಅಂತ ಸ್ಟೂಡೆಂಟ್ಸ್, ನೀವು ಕಲ್ತಿರ್ತಾನೆ ಬಡ್ಡಿಂಗ್ ಅಂದ್ರೆ ಏನು. ಇದೊಂದು ಬಡ್ ಇರುತ್ತೆ, ಇದ್ರಲ್ಲಿ ಇನ್ನೊಂದು ಬರುತ್ತೆ, ಇನ್ನೊಂದು ಬರುತ್ತೆ, ಇದು ಡಿಟ್ಯಾಚ್ ಆಗೋಯ್ತು, ಇದು ಆಚೆ ಬಂದ್ಬಿಡ್ತು, ಇದೇನಾಗತ್ತೆ ಈಗ, ಇದೇ ದೊಡ್ಡದಾಗತ್ತೀಗ, ಅದನ್ನ ಮತ್ತೆ ಬರ್ತಾ ಇರತ್ತೆ. a type of your asexual reproduction, yes or no, type of your asexual reproduction ಆಗ್ತಿದ್ಯಾ, ಅಷ್ಟೇ. ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್, ಜೆಮ್ಮೆ ಕಪ್ ಇರುತ್ತೆ, ಡಿಟ್ಯಾಚ್ ಆಗುತ್ತೆ, ಆ ಜೆಮ್ಮೆ ಬಡ್ ಇಂದ ಹೊಸ ಪ್ಲಾಂಟ್ ಬೆಳ್ಕೊಳಂತೆ, ಹೊಸ ಪ್ಲಾಂಟ್ ಬೆಳ್ಕೊಳಂತೆ ಸ್ಟೂಡೆಂಟ್ಸ್. now which develop a small receptacle, ಇದಾಯ್ತು. okay students, the gemme becomes detached during from parent body and germinate to form new individual. During sexual reproduction, male and female sex organs are produced either on the same or different thalli. Students, ಇದು ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ, ಈ ಪಾರ್ಟ್ನ, ಈ ಪಾರ್ಟ್ ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ ಈ ಪಾರ್ಟ್, ಯಾಕಂದ್ರೆ ನಿಮ್ಗೆ ಇದನ್ನ ಲೈಫ್ ಸೈಕಲ್ ತೋರಿಸ್ತೀನಿ, ನಿಮ್ಗೆ ಲೈಫ್ ಸೈಕಲ್ ತೋರಿಸ್ತೀನಿ. ಆ ಲೈಫ್ ಸೈಕಲ್ ನ ನೀವು ಕಲ್ತ್ರೆ ಎವ್ರಿ ಸಿಂಗಲ್ ಲೈನ್ ಕ್ಲಿಯರ್ ಆಗುತ್ತೆ. ಈಗ ಸ್ಟೂಡೆಂಟ್ಸ್ ವೇಟ್ ಮಾಡಿ, ಒಂದು 5 ನಿಮಿಷ ಕೊಡಿ, ಹೇಳ್ಕೊಡ್ತೀನಿ 5 ನಿಮಿಷದಲ್ಲಿ, ಸರಿನಾ. ನೆಕ್ಸ್ಟ್ ಈಗ ಬಂದು ನೋಡಿ, ಹೋಗಿ ಬಂತು ಬನ್ನಿ ಲೈಫ್ ಸೈಕಲ್ ಸ್ಟೂಡೆಂಟ್ಸ್. ಇದು ಲೈಫ್ ಸೈಕಲ್ ಸ್ಟೂಡೆಂಟ್ಸ್, ಡಿಫಿಕಲ್ಟ್ ಇಲ್ಲ, ತುಂಬಾ ಈಸಿ ಇದೆ ಸ್ಟೂಡೆಂಟ್ಸ್. ಲೆಟ್ಸ್ ಸೇ ನಮ್ಮ ಹತ್ರ ಸ್ಟೂಡೆಂಟ್ಸ್ ಫಾಲೋ ಮಾಡಿದಾನ, ಫಾಲೋ ಮಾಡಿ ಈಸಿ ಆಗುತ್ತೆ, ತುಂಬಾ ಈಸಿ ಇದೆ. ಇಲ್ಲಿ ನೋಡಿ, ಫೀಮೇಲ್ ಗೆಮಿಟೋಫೈಡ್ ಇದೆಯಾ, ಮೇನ್ ಪ್ಲಾಂಟ್ ಬಾಡಿ, ಮೇನ್ ಪ್ಲಾಂಟ್ ಬಾಡಿ ಫೀಮೇಲ್ ಗೆಮಿಟೋಫೈಡ್, ಇಲ್ಲಿ ಮೇಲ್ ಗೆಮಿಟೋಫೈಡ್ ಮೇನ್ ಪ್ಲಾಂಟ್ ಬಾಡಿ. ಸೊ ಇಲ್ಲಿ ಡಯೇಷಿಯಸ್ ಕಂಡೀಷನ್, ಏನಿದು ಡಯೇಷಿಯಸ್ ಕಂಡೀಷನ್, ಡೈ ಅಂದ್ರೆ 2, ಈಶಿಯಸ್ ಅಂದ್ರೆ ಥಾಲೈ. ಇಲ್ಲಿ ನಮ್ಮ ಹತ್ರ 1 ಥಾಲೈ, 2nd ಥಾಲೈ, 2 ಬೇರೆ ಬೇರೆ ಥಾಲೈ ಇದೆ ನಮ್ಮ ಹತ್ರ ಇಲ್ಲಿ. ಓಕೆ ಸ್ಟೂಡೆಂಟ್ಸ್, ರಕ್ಷಿತ ಕರೆಕ್ಟ್ ಅದು, ಓಕೆನಾ. ಸೊ ವಿ ಹ್ಯಾವ್ ಮೇಲ್ ಗೆಮಿಟೋಫೈಡ್, ಫೀಮೇಲ್ ಗೆಮಿಟೋಫೈಟ್, 2 ಬೇರೆ ಬೇರೆ ಗೆಮಿಟೋಫೈಟ್ ಇದೆಯಾ. ಇದೆ ಮೇಲ್ ಗೆಮಿಟೋಫೈಟ್ ಮೇಲೆ ಆಂಥ್ರಿಡಿಯಂ ಬರುತ್ತೆ, ಇಲ್ಲಿ ಆರ್ಕಿಗೋನಿಯಂ ಬರುತ್ತೆ, ಆರ್ಕಿಗೋನಿಯಂ. ಓಕೆ, ಈ ಆಂಥ್ರಿಡಿಯಂ ಇಂದ ಬೈಫ್ಲಾಜಿಲೇಟೆಡ್ ಆಂಥ್ರೋಸಾಯ್ಡ್ಸ್ ಬರುತ್ತೆ, ದಟ್ಸ್ ಆಲ್ಸೋ ಮೇಲ್ ಗ್ಯಾಮೆಟ್ಸ್. ಇಲ್ಲಿ ಎಗ್ ಸೆಲ್, ಈ ಆಂಥ್ರೋಸಾಯ್ಡ್ಸ್ ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗುತ್ತೆ ಟು ರೀಚ್ ದ ಎಗ್. ದೇ ನೀಡ್ ವಾಟರ್ ಫಾರ್ ಫರ್ಟಿಲೈಸೇಷನ್. ಆಯ್ತಾ, ಆಯ್ತು. Now, as a result of fertilization, there is a zygote formation, students. There is a zygote formation. Clear, students? Clear? There is a zygote formation here. Zygote formation ಆಯ್ತು. Because of the gamete ಮತ್ತೆ fuse, ಎರಡು fuse ಆಗ್ತಿದೆ, ಎರಡು fuse ಆಗ್ತಾ ಇದೆ. So zygote formation ಆಯ್ತು. Okay. ಈ zygote undergoes mitosis now, students. Mitosis. ಒಂದು ಲೈನ್ ಇತ್ತಲ್ಲ, NCERT ಲೈನ್. This zygote doesn't undergo reduction division. That is, zygote doesn't undergo meiosis, it undergoes mitosis. It undergoes mitosis now this zygote will produce what? Will produce a multicellular structure called as sporophyte. So ee zygote inda ee sporophyte namge sikta ide nodi, zygote is sporophyte. Illi nodi, idu male gametophyte, ee gametophyte male enide archegonium ide, ide archegonium ಒಳಗಡೆ zygote ಇತ್ತಾ, ಮುಂಚೆ zygote ಇತ್ತು, ಇಲ್ಲಿ zygote ಇತ್ತು. ಸೊ ಇದೇ ಒಳಗಡೆ ಇರೋ zygote ಈಗ ಸ್ಪೋರೋಫೈಟ್ ಆಗೋಗಿದೆ, ಸ್ಪೋರೋಫೈಟ್. ದಿಸ್ ಇಸ್ ಕಾಲ್ಡ್ ಆಸ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಫ್ರೆಂಡ್ಸ್ ನೆನಪಿತ್ತಾ, ಸ್ಟಾರ್ಟಿಂಗ್ ಹೇಳಿದ್ದೆ ಗೆಮೆಟೋಫೈಟಿಕ್ ಪ್ಲಾಂಟ್ ಬಾಡಿ, ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಸೊ ಗೆಮೆಟೋಫೈಟ್ ಇಸ್ ಗ್ರೀನ್ ಕಲರ್ ಇಂಡಿಪೆಂಡೆಂಟ್, ಬಟ್ ಇದು ಪಿಂಕ್ ಕಲರ್ ಆಗಿದೆ, ಯೆಲ್ಲೋ ಕಲರ್ ಇರುತ್ತೆ, ಇಂಡಿಪೆಂಡೆಂಟ್ ಇರಲ್ಲ ಅದು, ಸರಿನಾ. ದಿಸ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಗೆಮೆಟೋಫೈಟ್. ನೋಡಿ, ಇದು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಗೆಮೆಟೋಫೈಟ್ ಹಿಯರ್. Okay, now so this sporophyte has 3 parts: foot, seta and capsule. Is sporophyte 3 part ಇದೆ, foot, seta and capsule sporophyte do. Now students ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಈಗ. ಈ sporophyte ಒಳಗಡೆ, ಈ sporophyte ಏನಾಗುತ್ತೆ ಸ್ಟೂಡೆಂಟ್ಸ್, ಈ sporophyte ಒಳಗಡೆ ಏನಾಗ್ತಿದೆ, meiosis takes place inside the capsule of the sporophyte. So ಈ capsule ಒಳಗಡೆ meiosis ಆಗ್ಬಿಟ್ಟು spore produce ಆಗುತ್ತೆ, spore. ಈ ಸ್ಪೋರ್ಸ್ ಮುಂದೆ ಹ್ಯಾಪ್ಲಾಯ್ಡ್ ಸ್ಟೂಡೆಂಟ್ಸ್, ಹ್ಯಾಪ್ಲಾಯ್ಡ್. ಮಿಯೋಸ್ ಅಂದ್ರೆ ಏನು, ಮಿಯೋಸ್ ಅಂದ್ರೆ ಹ್ಯಾಪ್ಲಾಯ್ಡ್. ಇದು ಸ್ಪೋರೋಫೈಟ್ ಡಿಪ್ಲಾಯ್ಡ್ ಇತ್ತು, ಸೊ ಡಿಪ್ಲಾಯ್ಡ್ ಇಂದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಬಂತು. ಈ ಸ್ಪೋರ್ಸ್ ಮುಂದೆ ಹೋಗ್ಬಿಟ್ಟು
ಪ್ಲಾಂಟ್ ಬಾಡಿ ಮಾಡುತ್ತೆ. ಫೀಮೇಲ್ ಗೆಮೆಟೋಫೈಟ್ ಆಗ್ಬೋದು ಇಲ್ಲ ಮೇಲ್ ಗೆಮೆಟೋಫೈಟ್ ಆಗ್ಬೋದು. ನಾವು ಸ್ಟೂಡೆಂಟ್ಸ್ ಈಗ NCERT ಅರ್ಥ ಮಾಡ್ಕೊಳ್ಳಿ. ಈಗ NCERT ತುಂಬಾ ಈಸಿ ಆಗುತ್ತೆ ಅನ್ಕೊಳ್ಳಿ. ಈಗ NCERT ತುಂಬಾ ಈಸಿ ಆಗುತ್ತೆ. ಇದು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ the anthrozoids fuse with the egg to produce the zygote ಬಂತಿಲ್ಲಿ. The zygote do not undergo reduction division immediately. They produce a multicellular body called as sporophyte. ನೋಡಿ ಇದೇ ಏನಂತಪ್ಪ ಅದು, ಅದೊಂದು ಕಾಪಿ ಮಾಡ್ಕೊಂಡ್ಬಿಡೋದು ಬನ್ನಿ, ಅದೊಂದು ಕಾಪಿ ಮಾಡ್ಕೊಂಡ್ಬಿಡಿ. ನೋಡಿ ಸ್ಟೂಡೆಂಟ್ಸ್, ಇದು zygote ಏನಂತ ಈಗ, this zygote will develop into a sporophyte. ನೋಡಿ, zygote do not undergo reduction division. They produce multicellular body called a sporophyte. The sporophyte is not free living. ಹೇಳಿದ್ನಲ್ಲ, because sporophyte is completely dependent on gametophyte. ಈ sporophyte ನೋಡಿ, ಈ sporophyte ಇದ್ರ ಮೇಲೆ ಡಿಪೆಂಡ್ ಆಗಿದೆ, ಈ gametophyte ಮೇಲೆ ಡಿಪೆಂಡ್ ಆಗಿದೆ ಸ್ಟೂಡೆಂಟ್ಸ್ ನೋಡಿ. ಬಟ್ ಅಟ್ಯಾಚ್ ಟು ದ photosynthetic gametophyte ಅಟ್ಯಾಚ್ ಆಗಿದೆ and derives nutrition from it. Some cells of the sporophyte undergo reduction division, meiosis. ಯಾವುದು meiosis takes place in the capsule of sporophyte, ಅದು ಸರಿನಾ, to produce haploid spores. ಬಂತ ಸ್ಟೂಡೆಂಟ್ಸ್ haploid spores? ಇಲ್ಲಿ haploid spores ಬಂತ, haploid spores. ಕ್ರೇಜಿ ಅಲ್ಲ, haploid spores ಬಂತಿಲ್ಲಿ, ಸೇಮ್ ಲೈನ್ ಆಫ್ NCERT. ಓಕೆನಾ, haploid spores. These spores germinate to produce gametophyte. These spores germinate to give the gametophyte. Students, that is the life cycle of your bryophytes, especially mosses, so especially liverworts. Students, ಇಲ್ಲಿ liverworts ಚೆಕ್ ಮಾಡಿ, ಇದು ಅಲ್ಲೂ ಅದೇ ಕೊಟ್ಟಿದ್ದಾರೆ, NCERT ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ನೋಡಿ, the sporophyte is differentiated into foot, seta and capsule. After meiosis, spores are produced within the capsule. ನೋಡಿ, ಕ್ಯಾಪ್ಸ್ಯೂಲ್ ಒಳಗಡೆನೆ ಸ್ಪೋರ್ಸ್ ಇದೆ. These spores germinate to form free living gametophyte. ಇದೇ ಸ್ಪೋರ್ಸ್ ಇಂದ gametophyte ಸಿಗುತ್ತೆ. ಸೊ ಫಸ್ಟ್ ಸ್ಟೂಡೆಂಟ್ಸ್, ಲೈಫ್ ಸೈಕಲ್ ಅರ್ಥ ಮಾಡ್ಕೊಳ್ಳಿ. ಲೈಫ್ ಸೈಕಲ್ ತುಂಬಾ ಈಸಿ ಇದೆ. ಮೇಲ್ gametophyte, ಫೀಮೇಲ್ gametophyte. ಮೇಲ್ gametophyte antheridia, anthrozoids. ಫೀಮೇಲ್ gametophyte archegonia, egg. Fertilization, water, zygote ಬಂತು. Zygote undergoes mitosis to produce sporophyte ಬಂತು. Sporophyte capsule ಒಳಗಡೆ ಏನಾಗ್ತದೆ, ಈ sporophyte ಇದೆಯಲ್ಲ, ಇಟ್ ಇಸ್ ಡಿಪೆಂಡೆಂಟ್ ಆನ್ ದ gametophyte ಫಾರ್ ನ್ಯೂಟ್ರಿಷನ್. ಈ sporophyte capsule ಒಳಗಡೆ ಏನಾಗುತ್ತೆ, ಮಿಯೋಸಿಸ್ ಆಗುತ್ತೆ ಟು ಪ್ರೊಡ್ಯೂಸ್ ಸ್ಪೋರ್ಸ್. ಈ ಸ್ಪೋರ್ಸ್ ಮುಂದೆ ಹೋಗ್ಬಿಟ್ಟು ಮೇಲ್ ಮತ್ತೆ ಫೀಮೇಲ್ ಆಗುತ್ತೆ. ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ಎಲ್ಲರಿಗೂ? ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? ಸ್ಟೂಡೆಂಟ್ಸ್ ಡಿಫಿಕಲ್ಟ್ ಆಯ್ತು? ಸ್ಟೂಡೆಂಟ್ಸ್, ಇಸ್ ಇಟ್ ಡಿಫಿಕಲ್ಟ್ ಆರ್ ಈಸಿ? ಆರ್ ಟೆಲ್ ಮೀ. Difficult or easy to understand this entire life cycle? Entire life, every single line of NCERT ಕವರ್ ಆಗಿದೆ ಇಲ್ಲಿ. ನೀವು ಯಾವುದೇ ಲೈನ್ ತಗೊಳ್ಳಿ, NCERT ಕವರ್ ಆಗಿದೆ. ಈಗ ಇಲ್ಲಿ ಎಲ್ಲಾ ಲೈನ್ ಕವರ್ ಆಗಿದೆ ನೋಡಿ. ಇಲ್ಲಿ ಸ್ಟೂಡೆಂಟ್ಸ್ ಎವ್ರಿ ಸಿಂಗಲ್ ಲೈನ್ ನಿಮ್ಗೆ ಏನ್ ಹೇಳ್ಕೊಟ್ಟಲ್ಲ, ಎಲ್ಲ ಇಲ್ಲಿ ಬರ್ತಿದೆ. ಇಲ್ಲಿ ನಾನು ನಿಮ್ಗೆ ಸ್ಟೂಡೆಂಟ್ಸ್ ನಾನು ನಿಮ್ಗೆ ಡಯಾಗ್ರಾಮ್ ಹೇಳ್ಕೊಟ್ಟಿದ್ದೀನಿ, ಡಯಾಗ್ರಾಮ್ ಅಂತ ತೋರಿಸಿದೀನಿ. ಬಟ್ ಆ ಡಯಾಗ್ರಾಮ್ ನೀವು ಇಲ್ಲಿ ಕಲಿಬಹುದು, ಡಯಾಗ್ರಾಮ್ ಫುಲ್ ಕಲಿಬಹುದು NCERT ಲೈನ್ಸ್ ಇಂದ. NCERT ಲೈನ್ಸ್ ಸ್ಟೂಡೆಂಟ್ಸ್, NCERT ಲೈನ್ಸ್ ಇಂದ. ಓಕೆನಾ? ನೌ ದಟ್ ಇಸ್ liverworts, that is liverworts. Mosses ತುಂಬಾ ಈಸಿ ಸ್ಟೂಡೆಂಟ್. mosses, these are called as mosses. These are called as mosses. These are called as mosses. ನೋಡಿ, mosses, these are called as. ಇಲ್ಲಿ ಮೂರು ಎಕ್ಸಾಂಪಲ್ ಇದೆ. liverworts, marcantia ಒಂದೇ ಎಕ್ಸಾಂಪಲ್. ಇಲ್ಲಿ ನಿಮಗೆ ಮೂರು ಎಕ್ಸಾಂಪಲ್ ಇದೆ, ಮೂರು ಎಕ್ಸಾಂಪಲ್. ಫ್ಯುನೇರಿಯಾ, ಸ್ಪಾಗ್ನಮ್, ಪಾಲಿಟ್ರೈಕಮ್ ಸ್ಟೂಡೆಂಟ್ಸ್. ಈ ಮೂರಲ್ಲಿ ನಿಮಗೆ ಎಲ್ಲಕ್ಕಿಂತ ಫೇವರೇಟ್ ಯಾವುದು ಸ್ಟೂಡೆಂಟ್ಸ್? ಎಲ್ಲಕ್ಕಿಂತ ಫೇವರೇಟ್ ಯಾವುದು ನಿಮಗೆ ಇದರಲ್ಲಿ ಮೂರಲ್ಲಿ? ನನಗೆ ಎಲ್ಲಕ್ಕಿಂತ ಫೇವರೇಟ್ ಫ್ಯುನೇರಿಯಾ ಮತ್ತೆ ಸ್ಪಾಗ್ನಮ್ ಆಕ್ಚುಲಿ. ಓಕೆ ನೋಡಿ, ಫ್ಯುನೇರಿಯಾ, ಪಾಲಿಟ್ರೈಕಮ್, ಸ್ಪಾಗ್ನಮ್. ಓಕೆನಾ ಸ್ಟೂಡೆಂಟ್ಸ್? ದೀಸ್ ಆರ್ ಎರೆಕ್ಟ್. ನೋಡಬಹುದಾ? ದ ಥಾಲಸ್ ಇಸ್ ಎರೆಕ್ಟ್ ಹಿಯರ್. ಥಾಲಸ್ ಇಸ್ ಎರೆಕ್ಟ್ ಥಾಲಸ್. ಸ್ಟೂಡೆಂಟ್ಸ್ ಇಲ್ಲಿ ಈ ಕೆಳಗಡೆ ಪಾರ್ಟ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಗೆಮೆಟೋಫೈಟ್. ಟಾಪ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಸ್ಪೋರೋಫೈಟ್. ಇಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ರು ಡಯಾಗ್ರಾಮ್ ನಾನು. ಈ ಡಯಾಗ್ರಾಮ್ ನೋಡಿ, ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಗ್ರೀನ್ ಕಲರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಗೆಮೆಟೋಫೈಟ್, ಟಾಪ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಸ್ಪೋರೋಫೈಟ್. ಸ್ಟೂಡೆಂಟ್ಸ್ ಸೇಮ್ ಕಾನ್ಸೆಪ್ಟ್ ಅದೇ ಮತ್ತೆ ಬಂತು ಇಲ್ಲಿ ನೋಡಿ. ಸೇಮ್ ಕಾನ್ಸೆಪ್ಟ್ ಮತ್ತೆ ಅದೇ ಬಂತು. ನೋಡಿ, ಇಲ್ಲಿ ಕೆಳಗಡೆ ಇದು ಗ್ರೀನ್ ಕಲರ್ ಪಾರ್ಟ್ ಇದೆಯಲ್ಲ, ಅದು ಗ್ರೀನ್ ಕಲರ್ ಪಾರ್ಟ್, ದಟ್ ಇಸ್ ಕಾಲ್ಡ್ ಆಸ್ ಗೆಮೆಟೋಫೈಟ್. ಇಂಡಿಪೆಂಡೆಂಟ್ ಮೇನ್ ಪ್ಲಾಂಟ್ ಬಾಡಿ ಸ್ಟೂಡೆಂಟ್ಸ್. ಇದು ಏನಿದು
ಮೇನ್ ಪ್ಲಾಂಟ್ ಬಾಡಿ ಇದು, ಮೇನ್ ಪ್ಲಾಂಟ್ ಬಾಡಿ ಇದು, ದಟ್ ಇಸ್ ಕಾಲ್ಡ್ ಆಸ್ ಗೆಮಿಟೋಫೈಟ್. ಆ ಗೆಮಿಟೋಫೈಟ್ ಮೇಲೆ ಏನಿದೆ ಸ್ಪೋರೋಫೈಟ್. ಈ ಸ್ಪೋರೋಫೈಟ್ ಡಿಪೆಂಡ್ ಆಗಿರುತ್ತೆ ಮೇಲೆ, ಸ್ಪೋರೋಫೈಟ್ ಡಿಪೆಂಡ್ ಆಗಿರುತ್ತೆ. ಸ್ಪೋರೋಫೈಟ್ ಬೇರೆ ಕೆಲಸ ಇಲ್ಲ ಇಲ್ಲಿ, ಡಿಪೆಂಡ್ ಆಗಿರುತ್ತೆ ಸ್ಟೂಡೆಂಟ್ಸ್, ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ mosses are small non-vascular plants that grow in dense. Correct students, correct. Those are mosses. Students, ನೀವು ಡೆಫಿನೇಷನ್ ಬಾಯ್ಟ್ ಮಾಡಕ್ಕೆಲ್ಲ ಹೋಗ್ಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಡೆಫಿನೇಷನ್ ನಿಮ್ಗೆ ಕೊಡ್ತೀನಿ ನಾನು, ನಿಮಗೆ ನೋಟ್ಸ್ ಎಲ್ಲ ಬೇಕಾದ್ರೆ ಆಮೇಲೆ. ನೋಡಿ ಸ್ಟೂಡೆಂಟ್ಸ್, mosses ಏನ ಸ್ಟೂಡೆಂಟ್ಸ್? ಓಕೆ, ಸ್ಪೋರೋಫೈಟ್ ಫಾರ್ಮ್ ಸ್ಪೋರ್ಸ್ ಕೊಡುತ್ತೆ ಇಲ್ಲೂ ಕೂಡ. ನೋಡಿ ಇಲ್ಲಿ ಎಲ್ಲಕ್ಕಿಂತ ಮೇನ್ ಡಿಫ್ರೆನ್ಸ್ ಏನ್ ಗೊತ್ತಾ? ಮಾಸಸ್ ಮತ್ತೆ ನಿಮ್ದು ಲಿವರ್ ವರ್ಡ್ಸ್ ಅಲ್ಲಿ, ಮಾಸ್ ಅಲ್ಲಿ ಇಲ್ಲಿ ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಇರಲ್ಲ ಇಲ್ಲಿ ಸ್ಟೂಡೆಂಟ್ಸ್. ಇಲ್ಲಿ ನಿಮ್ಗೆ ಮಾಸಸ್ ಅಲ್ಲಿ ಮೇಲ್ ಗ್ಯಾಮೆಟೋಫೈಟ್ ಫೀಮೇಲ್ ಗ್ಯಾಮೆಟೋಫೈಟ್ ಇರಲ್ಲ ಇಲ್ಲಿ. ಇಲ್ಲಿ ನಿಮ್ಗೆ ಒಂದೇ ಬರುತ್ತೆ ಗ್ಯಾಮೆಟೋಫೈಟ್. ಆ ಒಂದೇ ಗ್ಯಾಮೆಟೋಫೈಟ್ ಮೇಲೆ ಆಂಥರೀಡಿಯಾ, ಆರ್ಕಿಗೋನಿಯಾ ಎರಡು ಬೆಳೀತಾ ಇರುತ್ತೆ. ಅದಾದ್ಮೇಲೆ ಸ್ಟೂಡೆಂಟ್ಸ್, ಅದಾದ್ಮೇಲೆ ಇಲ್ಲಿ ಡೈರೆಕ್ಟ್ ಆಗಿ ಯಾವತ್ತೂ ಕೂಡ ಇಲ್ಲಿ ಗ್ಯಾಮೆಟೋಫೈಟ್ ಬರಲ್ಲ. ಇಲ್ಲಿ ಗ್ಯಾಮೆಟೋಫೈಟ್ ಗಿಂತ ಮುಂಚೆ there is one more stage called as what students? Called as protonema stage. ನೋಡಿ ಈ ತರ ಬರುತ್ತೆ, ಈ ತರ ನಿಮ್ಗೆ ಇಲ್ಲಿ ಪ್ರೋಟೋನಿಮಾ ಸ್ಟೇಜ್ ಬರುತ್ತೆ. ಈ ಪ್ರೋಟೋನಿಮಾ ಸ್ಟೇಜ್ ಇಸ್ ಅ ಸ್ಟಾರ್ಟಿಂಗ್ ಸ್ಟೇಜ್. ಈ ಸ್ಟೇಜ್ ಮುಂದೆ ಹೋಗ್ಬಿಟ್ಟು ಈ ತರ ದೊಡ್ಡ ಗ್ರೀನ್ ಕಲರ್ ಪಾರ್ಟ್ ಇದೆಲ್ಲ ಪ್ಲಾಂಟ್ ಬಾಡಿ ಆಗುತ್ತೆ ಇದು ಸ್ಟೂಡೆಂಟ್ಸ್. ಲೈಫ್ ಸೈಕಲ್ ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಲೈಫ್ ಸೈಕಲ್ ತೋರಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೋಡಿ ಮಾಸಸ್ ಇಲ್ಲೂ ಕೂಡ ಜಮ್ಮೆ ಆಗುತ್ತೆ. ಸೊ ದೇ ಆರ್ ಕಾಲ್ಡ್ as monoecious. ಸ್ಟೂಡೆಂಟ್ಸ್, ಮೋನೋ ಅಂದ್ರೆ ಏನು? 1 or 2. ಸ್ಟೂಡೆಂಟ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಮೋನೋ? Mono means 1 or 2. Mono means 1. ಈಶಿಯಸ್ ಅಂದ್ರೆ ಏನು? ಥಾಲಸ್. ಇಲ್ಲಿ ನಮ್ಮ ಹತ್ರ ಬರೀ ಒಂದೇ ಥಾಲಸ್ ಇದೆ, ಇಲ್ಲಿ ಒಂದೇ ಥಾಲಸ್. ಇದೇ ಒಂದೇ ಥಾಲಸ್ ಮೇಲೆ ಆಂಥರೀಡಿಯಾ, ಆರ್ಕಿಗೋನಿಯಾ ಎರಡು ಕೂಡ ಇಲ್ಲೇ ಬೆಳೀತಾ ಇರುತ್ತೆ. ಒಂದೇ ಥಾಲಸ್ ಮೇಲೆ ಸ್ಟೂಡೆಂಟ್ಸ್. ನೋಡಿ ಇದು ನೋಡಿ ಸ್ಟೂಡೆಂಟ್ಸ್, ಇದು ನಿಮ್ ಲೈಫ್ ಸೈಕಲ್. ನೋಡಿ ಒಂದೇ ಗೆಮೆಟೋಫೈಟ್ ಇದೆಯಾ ಇಲ್ಲಿ? ಒಂದೇ ಗೆಮೆಟೋಫೈಟ್, ಮೊನೇಷಿಯಸ್, ಒಂದೇ ಗೆಮೆಟೋಫೈಟ್. ಇದೇ ಗೆಮೆಟೋಫೈಟ್ ಮೇಲೆಗಡೆ ಇಲ್ಲಿ ಆಂಥರೀಡಿಯಾ, ಆರ್ಕಿಗೋನಿಯಾ ಎರಡು ಕೂಡ ಇದೆ ಇಲ್ಲಿ. ಈ ಆಂಥರೀಡಿಯಾದಲ್ಲಿ ಎಗ್ಸೆಲ್, ಈ ಆರ್ಕಿಗೋನಿಯಾದಲ್ಲಿ ಎಕ್ಸೆಲ್, ಈ ಆಂಥರೀಡಿಯಾದಲ್ಲಿ ಆಂಥ್ರೋಜಾಯ್ಡ್ಸ್. ಸೊ ಈ ಆಂಥ್ರೋಜಾಯ್ಡ್ಸ್ ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಎಗ್ ಹತ್ರ ಹೋಗುತ್ತೆ. ಎಗ್ ಹತ್ರ ಹೋದಾಗ ಏನಾಗುತ್ತೆ ಸ್ಟೂಡೆಂಟ್ಸ್? ಹೋದಾಗ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಈ ಎಗ್ ಮತ್ತೆ ಆಂಥ್ರೋಜಾಯ್ಡ್ಸ್ ಫ್ಯೂಸ್ ಆದ್ರೆ ಏನಾಗುತ್ತೆ? ಝೈಗೋಟ್ ಬಂತಿಲ್ಲಿ. ಈ ಝೈಗೋಟ್ ಮುಂದೆ ಹೋಗಿ ಎಂಬ್ರಿಯೋ ಮೈಟೋಸ್ ಆಗಿ ಸ್ಪೋರೋಫೈಟ್. ಸ್ಟೂಡೆಂಟ್, ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ. ಇದೇ ಝೈಗೋಟ್ ಮುಂದೆ ಹೋಗ್ಬಿಟ್ಟು ಸ್ಪೋರೋಫೈಟ್ ಆಗುತ್ತೆ. ಈ ಸ್ಪೋರೋಫೈಟ್ ಹತ್ರ ಫುಟ್ ಸೀಟಾ ಕ್ಯಾಪ್ಸೂಲ್ ಇರುತ್ತೆ. ಈ ಫುಟ್ ಸೀಟಾ ಕ್ಯಾಪ್ಸೂಲ್ ಅಲ್ಲಿ ಏನಾಗುತ್ತೆ? ಕ್ಯಾಪ್ಸೂಲ್ ಒಳಗಡೆ ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ ಮೇಲೆ ಸ್ಪೋರ್ ಆಗುತ್ತೆ ಸ್ಟೂಡೆಂಟ್ಸ್. ನೋಡಿ ಇಷ್ಟು ಫುಲ್ಲು ಆಲ್ಮೋಸ್ಟ್ ಸೇಮ್ ಇದೆಯಾ ನಿಮ್ದು ಮಾಸಸ್ ಕಂಪೇರ್ ಮಾಡಿದ್ರೆ? ನೋಡಿ ಮಾಸ್ ಅಲ್ಲಿ ಸ್ಟೂಡೆಂಟ್ಸ್, ಮಾಸ್ ಅಲ್ಲಿ ಏನಿತ್ತು? ಮಾಸ್ ಅಲ್ಲಿ ನಿಮ್ಮ ಹತ್ರ ಬೇರೆ ಗೆಮೆಟೋಫೈಟ್ ಇತ್ತು. ಗೆಮೆಟೋಫೈಟ್ ಫ್ಯೂಸ್ ಆಯ್ತು, ಝೈಗೋಟ್ ಇಂದ ಮೈಟೋಸಿಸ್, ಸ್ಪೋರೋಫೈಟ್ ಕ್ಯಾಪ್ಸುಲ್ ಮಿಯೋಸಿಸ್, ಸ್ಪೋರ್ಸ್ ಡೆವಲಪ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ ನೋಡಿ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ. ಬಟ್ ಇಲ್ಲಿ ನಮ್ಮ ಹತ್ರ ಒಂದೇ ಗೆಮೆಟೋಫೈಟ್, ಝೈಗೋಟ್, ಎಂಬ್ರಿಯೋಸ್, ಮೈಟೋಸಿಸ್, ಸ್ಪೋರೋಫೈಟ್, ಸ್ಪೋರ್. ಸ್ಟೂಡೆಂಟ್ಸ್, ಡಿಫ್ರೆನ್ಸ್ ಏನ್ ಗೊತ್ತಾ? ಈಗ ಇಲ್ಲಿ ಈ ಸ್ಪೋರ್ಸ್ ಡೈರೆಕ್ಟ್ ಆಗಿ ಗೆಮೆಟೋಫೈಟ್ ಆಗಲ್ಲ. ಇಲ್ಲಿಗ ಡೈರೆಕ್ಟ್ ಆಗಿ ಗೆಮೆಟೋಫೈಟ್ ಆಗಲ್ಲ ಸ್ಪೋರ್ಸ್. ದೀಸ್ ಸ್ಪೋರ್ಸ್ ವಿಲ್ ಡೆವಲಪ್ ಇನ್ ಟು ಅ ಸ್ಟ್ರಕ್ಚರ್ ಕಾಲ್ಡ್ as protonema. ಹೇಳಿದ ನಾನು ನಿಮ್ಗೆ, ದೀಸ್ ಸ್ಪೋರ್ಸ್ ಡೆವಲಪ್ ಇನ್ ಟು protonema. ಈ protonema will become main plant. ಸೊ ಇಲ್ಲೂ ಕೂಡ ದೀಸ್ ಸ್ಪೋರ್ಸ್ ವಿಲ್ ಡೆವಲಪ್ ಇನ್ ಟು protonema. ಏನಿದು? ಫಿಲಮೆಂಟಸ್, ಗ್ರೀನು, ಫ್ರೀ ಲಿವಿಂಗ್ ಗ್ರೀನ್ ಕಲರ್ ಇದು. ದಿಸ್ protonema will develop lateral buds, also called as secondary protonema. ಈ ಲ್ಯಾಟರಲ್ ಬರ್ಡ್ಸ್ ಗೆಮೆಟೋಫೈಟ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಇನ್ ದ ಕೇಸ್ ಆಫ್ ಮಾಸ್ ಅಲ್ಲಿ ನಿಮ್ಗೆ ಒಂದು ಎಕ್ಸ್ಟ್ರಾ ಸ್ಟೇಜ್ ಬರುತ್ತೆ. ಕಾಲ್ಡ್ as protonema ಸ್ಟೇಜ್. ಈ protonema ಸ್ಟೇಜು ಲಿವರ್ ಬರ್ಡ್ಸ್ ಅಲ್ಲಿ ಇಲ್ಲ ಇದು. ದಟ್ ಇಸ್ ಕಾಲ್ಡ್ as protonema ಸ್ಟೇಜ್. NCERT ನೋಡಿ, mosses. The predominant stage of life cycle of moss is the gametophyte. ಏನು? ಮೇನ್ ಪ್ಲಾಂಟ್ ಬಾಡಿ ಇದು, ಮೇನ್ ಪ್ಲಾಂಟ್ ಬಾಡಿ.
which consists of two stages. The first stage is called as protonema is the first stage. ಈ ಗೆಮಿಟೋಫೈಟ್ ಅಲ್ಲಿ ಫಸ್ಟ್ ಸ್ಟೇಜ್ ಪ್ರೋಟೋನಿಮಾ. ಈ ಗೆಮಿಟೋಫೈಟ್ ಅಲ್ಲಿ ಫಸ್ಟ್ ಸ್ಟೇಜ್ ಇಸ್ ಕಾಲ್ಡ್ ಆಸ್ ಪ್ರೋಟೋನಿಮಾ. ಇದು ಪ್ರೋಟೋನಿಮಾ. ಫಸ್ಟ್ ಸ್ಟೇಜ್ ಇಸ್ ಕಾಲ್ಡ್ ಆಸ್ ಪ್ರೋಟೋನಿಮಾ, which develops directly from the spores. ಹೌದಾ? ನೋಡಿ, this protonema develops directly from where? From the spores. From the spores. From the spores. ಇದೇ spores ಇಂದ protonema ಬರುತ್ತೆ. From the spores. It is a creeping, green, branched and frequently filamentous stage. Sorry. It is green, filamentous, free-living, photosynthetic structure. Protonema. Protonema stage. The second stage is the leafy stage. The second stage is the leafy stage. This is leafy stage. Leafy stage. So first is called as protonema stage. Next is called as leafy stage. This is called as leafy stage. Leafy stage, students. Leafy stage. No, leafy stage adu. Now, which develops from the secondary protonema as lateral buds. So ಇಲ್ಲಿ ಈ secondary protonema ಇಂದ lateral buds ಬರುತ್ತೆ. ಈ lateral buds leafy stage ಹೋಗುತ್ತೆ. leafy stage ಆಗೋಗುತ್ತೆ. leafy stage ಆಗುತ್ತೆ. Now students, they consist of upright slender axis bearing spirally arranged leaves. They are attached to the soil through multicellular rhizoids and branched rhizoids. Students, ಇದೇ ಡಿಫರೆನ್ಸ್, ಮೇನ್ ಡಿಫರೆನ್ಸ್. liverworts ಅಲ್ಲಿ rhizoids ಇತ್ತು, but that was what? Unicellular but unbranched. In the case of mosses, multicellular and branched. Students, ಲಾಸ್ಟ್ ಅಲ್ಲಿ ನಿಮಗೆ ಒಂದು ಡಿಫರೆನ್ಸ್ ಕೊಡ್ತೀನಿ, ಒಂದು ಟೇಬಲ್ ಮಾಡ್ಕೊಡ್ತೀನಿ. ಆ ಟೇಬಲ್ ಕಲ್ತ್ಕೊಂಡು ಹೋಗಿ ತುಂಬಾ ಈಸಿ. ಸರಿ ನೋಡಿ ಸ್ಟೂಡೆಂಟ್ಸ್, this stage bears 6 organs. ಇದೆಯಾ ಸ್ಟೂಡೆಂಟ್ಸ್? ನೋಡಿ, ಚೆಕ್ ಮಾಡಿ ಇಲ್ಲಿ. The leafy stage, which has spirally arranged leaves, it has the 6 organs. Antheridia ಮತ್ತೆ archegonia, 6 organs. Ready? The vegetable reproduction in mosses by fragmentation and budding in the secondary protonema. In the sexual reproduction, the sex organs Antheridia and archegonia produced at the apex of leafy shoot. Produced at the apex of leafy shoot. Nodi, apex of leafy shoot. Okay. After fertilization, zygote develops into sporophyte. Howda? After fertilization, zygote develops into the sporophyte. 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 Now, sporophyte consisting of foot, seta and capsule. Idya? Sporophyte ge nodi. Sporophyte has foot, seta and capsule. Idya idike. The sporophyte develops in mosses is more elaborate than the liverworts. The capsule contains spores. The capsule contains spores. Capsule already is there. Spores in the capsule. Spores are there. Spores are formed after the meiosis. In the mosses have an elaborate mechanism for spore dispersal. Students. Now, adu bitre the last is called as differences. Sorry students, different. Students, ನಾನು ನಿಮಗೆ every single line of NCERT ನ diagrammatic way ಅರ್ಥ ಮಾಡಿಸ್ತಾ ಇದೀನಿ. ಸೊ ನೀವು ಬಹೆಟ್ ಮಾಡಬಹುದು ಆಮೇಲೆ, ಬಟ್ ಲೈನ್ಸ್ ಅರ್ಥ ಮಾಡ್ಕೊಳ್ಳಿ NCERT ಇದು. ಸೊ NCERT ನಿಮ್ಗೆ ಅರ್ಥ ಆದ್ರೆ ನಿಮ್ಮ ನೀಟ್ ಎಕ್ಸಾಮಿನೇಷನ್ ಆಗ್ಲಿ, KCET ಆಗ್ಲಿ ಅರ್ಥ ಮಾಡ್ಕೊಂಡು ಬರಿಬಹುದು ನೀವು. ಬಹೆಟ್ ಮಾಡಿದ್ರೆ ಆಗಲ್ಲ ಇದೆಲ್ಲ. ಡಿಫರೆನ್ಸ್ ನೋಡಿ ಸ್ಟೂಡೆಂಟ್ಸ್. ದೇ ಬಿಲಾಂಗ್ ಟು ಹೆಪಾಟಿಕಾಪ್ಸಿಡಾ, ಬ್ರಯೋಪ್ಸಿಡಾ. ನಿಮ್ಮ NCERT ಇಲ್ಲ ಇದ್ರು ಮರಿ. ಇಲ್ಲಿ ನೋಡಿ, ಪ್ಲಾಂಟ್ ಬಾಡಿ ಲಿವರ್ ಹೆಂಗಿತ್ತು ಸ್ಟೂಡೆಂಟ್ಸ್? ಪ್ಲಾಂಟ್ ಬಾಡಿ ಲಿವರ್ ಬರ್ತ್ ಹೆಂಗಿತ್ತು? ಈ ತರ ಫ್ಲಾಟ್ ಆಗಿತ್ತ, ಗ್ರೀನ್ ಕಲರ್ ಸ್ಟ್ರಕ್ಚರ್. ಸಾಯಿಲ್ ತುಂಬಾ ಕ್ಲೋಸ್ ಆಗಿತ್ತ, ಇದು ಸಾಯಿಲ್ಗೆ ತುಂಬಾ ಕ್ಲೋಸ್ ಆಗಿತ್ತ, ಸಾಯಿಲ್ ತುಂಬಾ ಕ್ಲೋಸ್ ಆಗಿತ್ತು. ಎಸ್ ಆರ್ ನೋ? ತುಂಬಾ ಕ್ಲೋಸ್ ಆಗಿತ್ತು ಸ್ಟೂಡೆಂಟ್ಸ್. ಯೂನಿಸೆಲ್ಯುಲರ್ ಅನ್ಬ್ರಾಂಚ್ ರೈಜಾಯ್ಡ್ಸ್ ಇತ್ತು ಇಲ್ಲಿ. ಇಲ್ಲಿ ನಮ್ಮ ಹತ್ರ ಮಲ್ಟಿ ಸೆಲ್ಯುಲರ್ ಅಂಡ್ ಬ್ರಾಂಚ್ ರೈಜಾಯ್ಡ್ಸ್. ಡಿಫರೆನ್ಸ್ ನೋಡಿ. ಥಾಲೋಯ್ಡ್ ಇಸ್ ಸಿಂಪಲ್ ಥಾಲೋಯ್ಡ್, ಕಾಂಪ್ಲೆಕ್ಸ್ ಹಿಯರ್. ಸ್ಪೋರೋಫೈಟ್ ಇಸ್ ಶಾರ್ಟ್ ಲಿವ್ಡ್, ವೆಲ್ ಡೆವಲಪ್ಡ್ ಸ್ಪೋರೋಫೈಟ್. ಇಲ್ಲಿ ಫಸ್ಟ್ ಸ್ಟೇಜ್ ಇಲ್ಲಿ ಏನಾದ್ರಿತ್ತ, ಇಲ್ಲಿ ಪ್ರೋಟೋನಿಮಾ ಇಲ್ಲ. In the case of mosses, we have the protonema stage. We have the protonema stage in the case of mosses. Sexual condition is dioecious. ಇಲ್ಲಿ ನಮ್ಮ ಹತ್ರ ಮೇಲ್ ಮತ್ತೆ ಫೀಮೇಲ್ ಗೆಮಿಟೋಫೈಟ್ ಇತ್ತು ಬೇರೆ ಬೇರೆ ತಲಿ. ಇಲ್ಲಿ ಇಲ್ಲ ನಮ್ಮ ಹತ್ರ, ಇಲ್ಲಿ ಮೊನೇಷಿಯಸ್. ಎಕ್ಸಾಂಪಲ್ ರಿಕ್ಸಿಯಾ ಮಾರ್ಕ್ಯಾನ್ಶಿಯಾ, ಫಿನೇರಿಯಾ ಪಾಲಿಟ್ರೈಕಮ್ ಅಂಡ್ ಸ್ಪ್ಯಾಗ್ನಮ್. ಅದೇ ಆಯ್ತು ಸ್ಟೂಡೆಂಟ್, ಎಕ್ಸಾಂಪಲ್ ಆಯ್ತು. ಸ್ಟೂಡೆಂಟ್, ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡಿ. ಲಾಸ್ಟ್ ಟಾಪಿಕ್. ಡೆತ್ ಅಂಡ್ ಡಿಕೆ ಆಫ್ ಮಾಸ್ ಲೆಡ್ಸ್ ಟು ಸಾಯಿಲ್ ಫಾರ್ಮೇಶನ್ ಆಗುತ್ತೆ, ಪ್ರಿವೆಂಟ್ ಸಾಯಿಲ್ ಎರೋಷನ್ ಮಾಡುತ್ತೆ. ಫುಡ್ ಫಾರ್ ಹರ್ಬೇಷಿಯಸ್ ಪ್ಲಾಂಟ್, ಯೂಸ್ as ಪ್ಯಾಕೇಜಿಂಗ್ ಮಟೀರಿಯಲ್. ಪೀಟ್ ಮಾಸ್ ಸ್ಟೂಡೆಂಟ್ಸ್, ಪೀಟ್ ಮಾಸ್ is used for packaging. ಇದು ಪೀಟ್ ಮಾಸ್ ನೋಡಿ.
ಇದು peat moss. ಯಾಕೆ? Because it can absorb a lot of water. Peat moss can absorb a lot of water. Peat is used as a fuel and also in gardening. ನಮ್ಮಲ್ಲಿ ಯೂಸ್ ಮಾಡ್ತೀವಿ. Why? Because they can absorb high water. Now students, ಇದು ನೋಡಿ, let's say ನಮ್ಮದು ಒಂದು ರಾಕ್ ಇದೆ. ಈ ರಾಕ್ ಮೇಲೆ let's say there has to develop a new life form. That is called as xerarch succession. ಈ xerarch succession ಅಲ್ಲಿ lichen and mosses play a very important role. ಈ lichen ಮತ್ತೆ mosses ಒಂದು barren rock ಮೇಲೆ soil formation help ಮಾಡುತ್ತೆ. Soil formation ಗೆ ಅದೇ ecological importance students. ಇದೇ ecological important ಇಲ್ಲಿ ಕೊಟ್ಟಿದ್ರು ನೋಡಿ. ಸ್ಟಾರ್ಟಿಂಗ್ ಲೈನ್ ಆಫ್ NCERT ಕೊಟ್ಟಿದ್ರು ನಿಮಗೆ. ಸ್ಟಾರ್ಟಿಂಗ್ ಲೈನ್ ಆಫ್ NCERT ಕೊಟ್ಟಿದ್ರು ನೋಡಿ. They play important role in the plant succession. That is xerarch succession on a bare rock or soil. That is the last point students. ಇದು economic importance ನೀವು ಓದ್ಕೊಳ್ಳಿ. Same meaning ಇದೆ students ನೋಡಿ. Moss along with lichens are the first organisms to colonize rocks and hence are the great ecological importance. Students, peat moss liverworts ಅಲ್ಲಿಗೆ ಮುಗಿತು students. ಅಲ್ಲಿಗೆ ಇವತ್ತಿನ ಕ್ಲಾಸು ಮುಗಿತು students. ಅಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿತು. So students, all of you keep learning, keep studying students. Next part ಅಲ್ಲಿ I'll teach you pteridophytes and gymnosperms. ಎರಡನ್ನೂ ಒಟ್ಟಿಗೆ ಕ್ಲಬ್ ಮಾಡ್ಬಿಡೋದು next class ಅಲ್ಲಿ. Pteridophytes and gymnosperms ನ ಕ್ಲಬ್ ಮಾಡ್ಬಿಡೋದು. Okay students, so thank you so much students. Bye all of you, take care. ಈಗ ಇನ್ನೊಂದು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಆ ಕ್ಲಾಸ್ ನ ಅಟೆಂಡ್ ಮಾಡಿ. ಈ ಕ್ಲಾಸ್ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್ let me know in the comment section how was the class. Thank you so much students and bye all of you students. Bye all of you.